ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಅದೇನೋ ಅಂತದ ಪೇಪರ್ ಅಲ್ಲಿರೋದು, ಬೆಳಗ್ಗೆಯಿಂದ ಒಂದೇ ಸಮ ಓದ್ತಾ ಇದೆಯಲ್ಲ, ತಗೋ ಕಾಫಿ. ಅಕ್ಕ ಇನ್ನು ಸ್ವಲ್ಪ ದಿನ ಅಷ್ಟೇ ಈ ಕೋಪದ ಕಾಫಿನ ಬಿಟ್ಟು ಬಿಡ್ತೀನಿ. ಅಂದ್ರೆ ಕಾಫಿ ಕುಡಿಯೋದು ಬಿಟ್ಬಿಡ್ತೀನಿ? ಒಳ್ಳೆ ಅಭ್ಯಾಸ, ಖರ್ಚು ಕಡಿಮೆ ಆಯ್ತು ಸದ್ಯ. ಅಲ್ಲ ಅಲ್ಲ, ಆದಷ್ಟು ಬೇಗ ನನಗೊಬ್ಳು ಡುಮ್ಟಕ ಸಿಗ್ತಾಳೆ, ಪ್ರೀತಿಯಿಂದ ಬಂದು ನನ್ನ ಕಾಫಿನ ಕೊಡ್ತಾಳೆ ಎಂದೆ. ಓ, ವರ ಬೇಕಾಗಿದ್ದಾರೇನೋ ವಾಂಟೆಡ್ ಕಾಲಮಲ್ಲಿ ವೈಫ್ ಹುಡುಕ್ತಿದ್ಯಾ? ಕೊಡು. ಗಂಡ ಸತ್ತ ಗಗ್ಗಮ್ಮ 48 ವರ್ಷ, 14 ವರ್ಷದ ಮಗ ಇದ್ದಾನೆ, ವರದಕ್ಷಿಣೆ ಬೇಕಾಗಿಲ್ಲ, ಗಂಡು ಬೇಕಾಗಿದ್ದಾನೆ. ಸಾಯ್ಸಾಕ್ಬಿಡ್ತೀನಿ. ನಾಡಿಯೇ, ಇವನಿಗೆ ನಾವು ನೋಡೋವರೆಗೂ ಜನ್ಮದಲ್ಲಿ ಹುಡುಗಿ ಸಿಗಲ್ಲ. ನಾಸಿನ್ ಗಿರಾಕಿಗಳು. ಲಕ್ಷ್ಮಿ 21 ವರ್ಷ, 9ನೇ ನಂಬರು, 12ನೇ ಕ್ರಾಸು, ವಿಜಯ್ ನಗರ, ವರ ಬೇಕಾಗಿದ್ದಾನೆ. ಸಿಕ್ಬಿಟ್ಲು. ಯಾರು? ಇದು ಅಲ್ಲ, ಏನಯ್ಯ ಇದು? ಬೆಳಗ್ಗೆ 1 ಅವರಿಂದ ಹುಡುಕ್ತಾ ಇದೀನಿ, ಹಾಳಾದ್ ಸಿಗ್ತಾ ಇಲ್ವೇ? ಏಯ್, ಮನೆ ಮುಂದೆ ಕ್ರಿಕೆಟ್ ಆಡ್ಬೇಡಿ ಅಂತ ಎಷ್ಟು ಸಾರಿ ಹೇಳೋದು ನಿಮ್ಗೆ? ನಾವು ಕ್ರಿಕೆಟ್ ಆಡೋ ಜಾಗದಲ್ಲಿ ಮನೆ ಕಟ್ಟಿರೋದು ನಿಮ್ ತಪ್ಪು. ಅಯ್ಯೋ, ಇಷ್ಟುದ್ದ ಇದೆಯಾ? ನನಗೆ ತಿರುಗಿ ಮಾತಾಡ್ತೀಯಾ? ಏಯ್, ಹೀಗೆ ಮಾಡ್ತಾ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಅಯ್ಯೋ ಗಿರಾ, ಮುಟ್ಟಾಳ್ರ, ಇಷ್ಟುದ್ದ ಇದ್ದೀರಾ, ತಲೆ ಎಲ್ಲ ಮಾತಾಡ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಈ 12th ಕ್ಲಾಸ್ ಡೋರ್ ನಂಬರ್ ಎಲ್ಲಿ ಬರುತ್ತೆ? ಅದು ಬರಲ್ಲ, ಅದಿರೋ ಜಾಗಕ್ಕೆ ನಾವೇ ಹುಡ್ಕೊಂಡು ಹೋಗ್ಬೇಕು. ಕನ್ನಡಕ ತೆಗೆದು ಹುಡುಕು, ಸಿಗುತ್ತೆ. ಯಾರೋ BP ಪೇಷಂಟು ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ, ಹಾಸ್ಪಿಟ್ಲ್ ಸೇರ್ಸೋದ್ ಬಿಟ್ಟು. ಡೋರ್ ನಂಬರ್ 9. ಅಯ್ಯೋ, ತಾಮ್ರದ ತಲೆಯವನು ಇಲ್ಲಿರೋ ಅಡ್ರೆಸ್ ಹೇಳಕ್ ಸಾಯ್ತಾ ಇದ್ನಲ್ಲ, ಸದ್ಯ ಮನೆ ಸಿಕ್ಬಿಡ್ತು. ಆಕಾಶದಿಂದ ತರಗಿಳಿದ ರಂಬೆ, ಎಲ್ಲೇ ಎಲ್ಲೇ ಚಂದನದ ಗೊಂಬೆ. ಯಾರ್ ಬೇಕು? ಲಕ್ಷ್ಮಿ ಒಳಗಿದ್ದಾಳೆ. ಏನ್ ವಿಷಯ? ಏನಿಲ್ಲ, ಅದು ಪೇಪರ್ ಅಲ್ಲಿ ಆಡ್. ಓಹೋ, ಬನ್ನಿ ಒಳಗ್ ಬನ್ನಿ. ಬನ್ನಿ ಕೂತ್ಕೊಳ್ಳಿ. ಸೈಟ್ಗೆ ನಮ್ಮನ್ನ ಒಪ್ಪಿದ್ಕೆ ತುಂಬಾ ಥ್ಯಾಂಕ್ಸ್. ಲಕ್ಷ್ಮಿ, ಪೇಪರ್ ನೋಡಿ ಬಂದಿದ್ದಾರೆ, ಬಾಮ್ಮ. ಚೆನ್ನಾಗ್ ನೋಡಿ, ನಿಮ್ಗೇನ್ ಅನ್ಸುತ್ತೋ ಹೇಳಿ. ನೀವು ಇಷ್ಟೊಂದು ಬೋಲ್ಡ್ ಆಗಿ ಮಾತಾಡಿದ್ರಲ್ಲೇ ಗೊತ್ತಾಗುತ್ತೆ ಗೋಲ್ಡ್ ಅಂತ. ಥ್ಯಾಂಕ್ಸ್. ನನಗೆ ಓಕೆ, ನಿಮ್ಗೆ? ನೀವ್ ಓಕೆ ಅಂದಲೆ ನಮ್ಗೂ ಓಕೆ. ಟೀ, ಕಾಫಿ? ಓಕೆ. ಆಂಟಿ, ಮುಂದಿನ ಕಾರ್ಯ ಯಾವಾಗ ಇಟ್ಕೊಳ್ಳೋಣ? ನೀವ್ ಯಾವಾಗ ಅಂದ್ರೆ ಯಾವಾಗ, ಬೇಕಾದ್ರೆ ನಾಳೆನೆ. ಏನೇ ಹುಡುಗಿ ಇಷ್ಟೊಂದು ಸ್ಪೀಡ್ ಆಗವಳೆ ನೋಡಿ. ನಾನು ಬಾಲಸುಬ್ರಹ್ಮಣ್ಯಂ ಅಂತ ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಮಾಡ್ತಿದ್ದೀನಿ. ನನಗೆ 10,000 ರೂಪಾಯಿ ಸಂಬಳ ಬರುತ್ತೆ. ನನಗೇನಪ್ಪಾ ಅಂದ್ರೆ ನಮ್ಮ ಅಕ್ಕ ಭಾವ ನೋಡ್ಬೇಕು ಅಂತ, ಯಾಕೆಂದ್ರೆ ಮನೆಗೆ ದೊಡ್ಡವ್ರು ನೋಡಿ. ಖಂಡಿತ ಕರ್ಕೊಂಡ್ ಬನ್ನಿ. ಕಾಫಿ ತಗೋ. ಥ್ಯಾಂಕ್ಸ್. ಚಿತ್ರಾನ್ನಗಳು ಎಲ್ಲ ಲೋಟ ತೊಳೆಯಕ್ ಹಾಕಿದ್ದೆ, ಅದೊಂದೇ ಇದ್ದಿದ್ದು. ಪರವಾಗಿಲ್ಲ ಬಿಡಿ. ಅಂದಾಗೆ ನಾನು ಈ ರೋಡಲ್ಲಿ 24 ಗಂಟೆ ಪರುಗ್ತಾ ಇರ್ತೀನಿ. ನಿಮ್ ಹುಡುಗಿನ ಎಲ್ಲೂ ನೋಡ್ಲೇ ಇಲ್ವಲ್ಲ? ಅಯ್ಯಯ್ಯೋ, ಅವಳು ಮನೆ ಬಿಟ್ಟು ಎಲ್ಲಿಗೂ ಹೋಗೋದೇ ಇಲ್ಲ. ಸಾಯಂಕಾಲ ಮಾತ್ರ ಲೈಬ್ರರಿಗೆ ಹೋಗ್ತಾಳೆ ಅಷ್ಟೇ. ತುಂಬಾ ಒಳ್ಳೆ ಅಭ್ಯಾಸ. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ರೋಡು ಬೀದಿಲೆಲ್ಲ ಪೊರ್ಕಿ ಹುಡುಗರೆಲ್ಲ ಅಂತ ಕಾಗೆ ಆರ್ಸಕ್ ಓಡಾಡ್ತಿರ್ತಾರೆ. ಅದು ತುಂಬಾ ಒಳ್ಳೇದು. ಆಮೇಲೆ ಲೇಟ್ ಮಾಡೋದು ಬೇಡ, ಆದಷ್ಟು ಬೇಗ ಒಳ್ಳೆ ಮುಹೂರ್ತದಲ್ಲಿ ಎಲ್ಲ ಬೇಗ ಮಾಡಿ ಮುಗಿಸ್ಬಿಡೋಣ. ನೀವ್ ಹೇಗ್ ಹೇಳ್ತಿರೋ ಹಾಗೆ ನಮ್ದೇನು ಅಭ್ಯಂತರ ಇಲ್ಲ. ಇನ್ನೊಂದು ವಿಷಯ, ನನಗೆ ವರದಕ್ಷಿಣೆ ವರೋಪಚಾರ ಇದ್ಯಾವುದು ಇಷ್ಟ ಇಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಪ್ಲೀಸ್ ನನ್ನ ಮಾತ್ರ ಬಲವಂತ ಮಾಡಬೇಡಿ, BP ರೈಸ್ ಆಗುತ್ತೆ. ಶ್ರೀ ಮಿಸ್ಟರ್, ಯಾವ ವರದಕ್ಷಿಣೆ? ಏನ್ ಮಾತಾಡ್ತಿದ್ದೀರಾ? ಅದೇ ನಿಮ್ಮ ಮದುವೆ ವಿಷಯ. ಮದ್ವೆ? ನನ್ಗೂ ನಿಮ್ಗೂ ಏನ್ರಿ ತಲೆ ಕೆಟ್ಟಿದ್ಯಾ ನಿಮ್ಗೆ? ಯಾಕು ಅಂತಾರ ಮಾತಾಡ್ತಿದ್ದೀರಿ? ಅದನ್ನೇ ನಾನು ನಿಮ್ಗೆ ಕೇಳ್ತಾ ಇರೋದು. ಪೇಪರ್ ನಲ್ಲಿ ಆಡ್ ನೋಡಿ ಮನೆ ಸೇಲಿಗೆ ಬಂದಿದ್ದೀರಾ ಅನ್ಕೊಂಡ್ರೆ ಮನೆ ಹುಡುಗಿನೇ ಬೇಕು ಅಂತಿದ್ರಲ್ರಿ? ಅಲ್ಲ ಮೇಡಮ್, ಅದು ಲಕ್ಷ್ಮಿ, ಡೋರ್ ನಂಬರ್ 9, 12th ಕ್ರಾಸ್. ಆಮೇಲೆ ಲಕ್ಷ್ಮಿನೇ, ನಂಬರ್ 9 ಅಲ್ಲ 6. ಅಲ್ಲ ಮೇಡಮ್, ಹೊರಗಡೆ 9 ಹೇಳ್ರಿ ಮೇಲೆ. ಅಲ್ಲ ಮೇಡಮ್, ನಮ್ಮ ಮದುವೆ ಮುಂಚೆ. ಹೋಗ್ರಿ ಹೋಗ್ರಿ ಹೊರಗೆ ಹೋಗ್ರಿ. ಲೋಟ ಇಡ್ರಿ ಅಲ್ಲಿ. ಯಾಕೆ ಎಡವಟ್ಟಾಗೋಯ್ತಲ್ಲ? ಆಂಟಿ, ಯಾರಿಗೇನು ಅಂತ ವಿಚಾರಿಸ್ದೆ ಮನೆ ಒಳಗ್ ಸೇರ್ಸಿದ್ರೆ ಹೀಗೆ ಆಗೋದು. ನೀವು ಬೇರೆ ಅವನ್ ಮುಂದೆನೆ ಈವ್ನಿಂಗ್ ಲೈಬ್ರರಿಗೆ ಹೋಗ್ತಾಳೆ ಅಂತ ಹೇಳಿದ್ರಿ, ಅಲ್ಲಿಗೂ ಬಂದ್ರೆ ಏನ್ ಮಾಡೋದು? ಎಕ್ಸ್ಕ್ಯೂಸ್ ಮೀ. ಅಯ್ಯೋ, ಏನ್ರಿ ಅದು ಮತ್ತೆ? ಅಯ್ಯೋ, ಖರ್ಚು ಕಣೆ.
ಹಾಗೆ ಚೆನ್ನಾಗಿತ್ತು, ಮಿಸ್ ಆಗೋಯ್ತೆ. ಬಾಲು 5 o'clockಗೆ 7 o'clock ಫಿಲಮ್ಗೆ ಹೋಗಣ್ವಾ? 8 PM ಟೈಮು ಬಾರ್ ಆಗುತ್ತೆ. ಏನ್ ಬಾಲು ಪಾರ್ಟ್ ಟೈಮಾ? ಬಾರ್ ಟೈಮ್ ಅಲ್ಲ ಕಣೋ, ಟೈಮು ಬಾರ್ ಆಗುತ್ತೆ ಅಂದೆ. ಹೋಗ್ಲಿ, ಹನಿಮೂನ್ ಎಕ್ಸ್ಪ್ರೆಸ್ಸಿಗೆ ಹೋಗಣ್ವಾ? ಆಕ್ಸಿಡೆಂಟ್ ಆಗುತ್ತೆ. ದಿನ್ಸಿ ಅಯ್ಯೋ ಸಾಕು ನಿಲ್ಸೆ. ಬಾಲು ಸಾಯಂಕಾಲ 5 ಗಂಟೆಗೆ ಮೀಟಿಂಗ್ ಇದೆ ಕಣಯ್ಯ. ಮಾಡ್ಕೊಳ್ಳಿ ಸರ್. ಮಾಡ್ಕೊಳ್ಳಿ. ಮಾಡ್ಕೊಳಕ್ಕಿದೆ ಮೀಟಿಂಗ್ ಏನಯ್ಯ? ಆಫೀಸ್ ಮೀಟಿಂಗ್, ನೀನು ಇರ್ಲೇಬೇಕು. ಸರ್ ನಿಮ್ ಟ್ಯಾಲೆಂಟ್ಗೆ ನೀವು ಒಬ್ರೇ ಮೀಟಿಂಗ್ ಮಾಡ್ಬೋದು ಸರ್. ಕರೆಕ್ಟ್. ಒಬ್ನೇ ಮಾಡೋ ಥಿಂಕಿಂಗ್ ಅಲ್ವಾ? ನೀನು ಮೀಟಿಂಗ್ ಅಲ್ಲಿ ಇರ್ಲೇಬೇಕು. ಸರ್ ನನ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಸರ್. ನನ್ನ ಆಫೀಸ್ ಮೀಟಿಂಗಿನ ಏನ್ ಮಹಾ ದೊಡ್ಡ ಕೆಲಸ ನಿನ್ಗೆ? ಸರ್ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಸರ್? ಗೊತ್ತು ಕಣೆಳೆಯ, ಸಮಾಧಾನ. ಅಲ್ಲ, ಅದಕ್ಕಿಂತ ದೊಡ್ಡದು? ಅದಕ್ಕಿಂತ ದೊಡ್ಡದು ಮೈದಾನ. ಏನ್ ಕಬಡ್ಡಿ ಆಡೋದಕ್ಕ? ಅಲ್ಲ ಸರ್, ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನ ರಕ್ತದಾನ ಸರ್. ಕರೆಕ್ಟ್ ಕಣೆಯ. ಆ ರಕ್ತದಾನಕ್ಕೆ ನಾನು ಹೋಗ್ಲೇಬೇಕು ಸರ್. ನನ್ನ ಬ್ಲಡ್ಗೋಸ್ಕರ ಒಂದು ಡೆಡ್ ಬಾಡಿ ಕಾಯ್ತಾ ಇದೆ ಸರ್. ನಾನು ಸರಿಯಾದ ಸಮಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಕರ್ಮ ನಿಮ್ಮನ್ನ ಬಿಡೋದಿಲ್ಲ ಸರ್. ಬೇಡ ಕಣೆಯ. ಏನ್ ದಾನ ಮಾಡದ? ಅಲ್ಲಪ್ಪ, ಆ ಕರ್ಮ ನನಗೆ ಸುತ್ಕೊಳ್ಳೋದು ಬೇಡ ಅಂತ. ತಗೋ. ನೀನ್ ತುಂಬಾ ಸುಸ್ತಾಗಿರ್ತೀಯ, ಅದಕ್ಕೆ ನೀನು ಹೊಟ್ಟೆ ತುಂಬಾ ಆಪಲ್ ತಿನ್ನು. ತಗೋ. ಏನ್ ಸರ್ 20 ರೂಪಾಯಿ ಕೊಟ್ಟು ಆಪಲ್ ತಿನ್ನು ಅಂತ ಹೇಳ್ತಾ ಇದೀರಲ್ಲ? ಈಗಿನ ಕಾಲದಲ್ಲಿ ಮಕ್ಕಳು ನಿಪ್ಪಲ್ಲೂ ಬರೋದಿಲ್ಲ. ಈಗೇನಪ್ಪಾ ನೀನ್ ಆಪಲ್ ತಿನ್ಬೇಕು ತಾನೆ? ಕೊಡಿ ಸರ್ ನೀನ್ ಬಾರಪ್ಪ, ನಾ ಕೊಡಿಸ್ತೀನಿ. ಡೆಡ್ ಬಾಡಿಗೆ ರಕ್ತ ಕೊಡೋದಂದ್ರೆ ಡೆಡ್ ಬಾಡಿಗೆ ಬ್ಲಡ್ ಕೊಡ್ತಾ ಇದ್ದಾನೆ. ಬಾಲು ಇಸ್ ಎ ವೆರಿ ವೆರಿ ಗುಡ್ ಬಾಯ್. ಡೆಡ್ ಬಾಡಿಗೆ ಬ್ಲಡ್? ಬಾಲು ಇಷ್ಟೊಂದು ಸ್ಪೀಡ್ ಆಗಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಸಸ್ಪೆನ್ಸಾ? ಅಯ್ಯೋ ಜಾಸ್ತಿ ಸಸ್ಪೆನ್ಸ್ ಮಾಡ್ಬೇಡಪ್ಪ, ಕೂತ್ಕೊಳಕ್ ಆಗಲ್ಲ. ನಮ್ಮ ಡೌನ ನೋಡಕ್ಕಣೋ. ಹೌದಾ? ಯಾವಾಗ ಬಾಲು ಪಟಾಯಿಸ್ದೆ? ಪಟ್ಟಣಕ್ಕೆ ಬಂದ ಪುಟ್ಟ ಟೈಮಲ್ಲಿ. ಬಾಲು ಸೂಪರ್. ಇದೇ ಖುಷಿಲಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಒಂದ್ ಸಣ್ಣ ನಿದ್ದೆ ಹಾಕೊಂಡ್ಲಾ? ಹುಷಾರು ಕಂದ, ಹಂಪು ಬಂದ್ರೆ ಸ್ಪೈಡರ್ ಮ್ಯಾನ್ ತರ ಜಂಪ್ ಹೊಡಿಯೋ ಪ್ರೋಗ್ರಾಮ್ ಇದೆ. ಅದು ಸಾಧ್ಯನೇ ಇಲ್ಲ ಬಿಡು, ಬ್ಯಾಟ್ ಮ್ಯಾನ್ ತರ ಅಂಟ್ಕೊಂಡ್ಬಿಟ್ಟಿರ್ತೀನಿ. ಬ್ಯಾಕಲ್ಲಿ ಕೂತಿದ್ದೆ, ಹುಷಾರು. ಕಡಿಸಿ ಬೀಳದಿರು ತಮ್ಮ. ಏನಯ್ಯ ಕಾಲ ಇದು? ಇವ್ನು ಯಾವನ 2 ವೀಲರ್ಲು ಹೆಣ ಸಾಗಿಸ್ತಾವನೆ. ಬಾಲು ವೈನಿ ಎಲ್ಲಿ? ಡಬ್ಬಾ ಫೆಲೋ, ವೈನ್ ಕೇಳ್ತಿದ್ದಿಲ್ಲ, ಇದು ವೈನ್ ಶಾಪ, ಲೈಬ್ರರಿ ಕಣೆಯ. ವೈನ್ ಅಲ್ಲ ಬಾಲು, ಅತ್ತಿಗೆ ವೈನಿ. ಫೋನ್ ಟಾಕಿಂಗ್ ಲೇಡಿ ಅವಳಲ್ಲ, ಅವಳ. ನಾನು ಏನ್ ಮಾಡ್ತೀನಿ ನೋಡು. ಓಕೆ. ಲೈಬ್ರರಿ ಕಾಗೆಗಳೇ ನಾನ್ ಬಂದು ಕ್ಯಾಚ್ ಹಾಕುವೆ. ಅರೆ, ನೀವು ಈ ಲೈಬ್ರರಿಗ ಬರೋದು? ನಾನು ಇದೇ ಲೈಬ್ರರಿ ಬರೋದು. ಇದನ್ನ ನಮ್ ಫ್ರೆಂಡ್ ವಿ ಸೋಮಣ್ಣ ಕಟ್ಟಿದ್ದು. ಬಹಳ ಒಳ್ಳೆ ಲೈಬ್ರರಿ. ಇಲ್ಲಿರೋ ಎಲ್ಲಾ ಪುಸ್ತಕ ಓದ್ಬಿಟ್ಟಿದೀನಿ. ನೀವು ಓದ್ಬಿಟ್ಟಿದ್ದೀರಾ? ಓ, ಕಲಾಚೇತನ ಓದ್ತಿದ್ದೀರಾ? ಇದನ್ನ ನಮ್ ಗುಡೆ ಮಾರ್ನಳ್ಳಿ ರೈಫಲ್ ಗೋವಿಂದಪ್ಪ ಬರ್ದಿದ್ದು. ನಿಮ್ಗೆ ರೈಫಲ್ ಗೋವಿಂದಪ್ಪ ಗೊತ್ತಾ? ಏನ್ ಮೇಡಮ್, ಲೈಲಾ ಮಜ್ನು ಕತೆನಾ? ಅಲ್ಲ, ಎಕ್ಕಡದಲ್ಲಿ ವಧೆ ತಿಂದ ಮಧುಸೂದನ ಬುಕ್ಕ. ಈ ತರ ಡಬ್ಬಾ ಬುಕ್ ನಾವು ಓದೇ ಇಲ್ಲ ಬಿಡಿ. ಯಾರ್ ನೀವು? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಾನು ಬಾಲು. ಅಯ್ಯಯ್ಯೋ, ಕೋಪ ಮಾಡ್ಕೊಂಡ್ಬಿಟ್ಟಿದಾರೆ ಅಂತ ಕಾಣಿಸುತ್ತೆ ನೋಡಿ. ನಾನು ಮಿಸ್ ಆಗಿ ನಿಮ್ ಮನೆಗೆ ಬಂದೆ. ಮಿಸ್ಟೇಕು ನಂದಲ್ಲ. ಸಾರಿ ಕಣೇಮ್ಮ. ನಾನು ತುಂಬಾ ಜೆಂಟಲ್ಮನ್ ಮತ್ ಯಾಕೆ ಈ ತರ ಆಡ್ತಿದ್ದೀರಾ? ಈ ತರನಾ? ಇರ್ಲಿ ಬಿಡಿ ಫ್ರೆಂಡ್ಸ್. ಬುಕ್ಕೇ ನನಗೆಲ್ಲ, ನನಗಿದ್ರ ಅಗತ್ಯ ಇಲ್ಲ. ಮೇಡಮ್ ಏನು ನಡೆ ನೀನಾ? ಬ್ರದರ್, ಅತ್ತಿಗೆ ಎಷ್ಟು ಹೆಂಗೆ ಬಾಲು ಪಟಾಯಿಸ್ತೆ? ತುಂಬಾ ಸಿಂಪಲ್. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ರ್ಯಾಕು, ಅದ್ರ ಪಕ್ಕದಲ್ಲಿ ನೀಲಿ ಪುಸ್ತಕ ಕಾಣಿಸ್ತಾ ಇದೆಯಲ್ಲ, ಸುಮ್ನೆ ಹಂಗೆ ಎಳ್ಕೊ. ನಿನ್ಗೆ ಇಷ್ಟ ಬಂದವ್ರ ಕಾಗೆ ಆರ್ಸು, ಮ್ಯಾಟ್ರು ಫಿಕ್ಸ್. ಅಷ್ಟು ಬಾಲು ಹಿಂಗೋಗಿ ಹಿಂಗ್ ಬಂದೆ. ನೀಲಿ ಪುಸ್ತಕ ಸಿಕ್ತು, ಥ್ಯಾಂಕ್ ಗಾಡ್. ಎಕ್ಸ್ಕ್ಯೂಸ್ ಮೀ. ಹಲೋ. ಏನೋ ಒಂಥರ ಮುಲ ಮುಲ, ಏನೋ ಒಂಥರ ಪರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಎಲ್ಲೋ ಎತ್ತಿನ ಹೇಗೆ ಆದಿನ.
ಏನ್ ಬಾಲು ಫುಲ್ ಝೂಮ್ ಆಗಿದ್ಯಾ? ಎಲ್ಲಿಗೆ ಬಂತು ನಿಮ್ದಕ್ಕೆ ಪ್ರೇಮ್ ಕಿ ಕಹಾನಿ? ಐಸ್ ಕ್ರೀಮ್, ಪಾರ್ಕ್, ಡ್ರಾಪ್, ಯಶಸ್ವಿ 10ನೇ ದಿನ ರನ್ನಿಂಗ್. ಮತ್ತೆಲ್ಲಿ ಮೀಟಿಂಗು? ಇಲ್ಲೇ. ಇಲ್ಲೆಂಗೆ ಬಾಲು? ನನ್ನ ಹುಡ್ಕೊಂಡ್ ಬರ್ತಾಳಪ್ಪ. ಅದೇ ಹೆಂಗಪ್ಪ? ಡ್ರಾಪ್ ಮಾಡಿದ್ದೀನಲ್ಲ. ಥ್ಯಾಂಕ್ ಯು ಬಾಲು. ಥ್ಯಾಂಕ್ಸ್. ಯಾಕೆ? ನಿಮ್ ಮನ್ಸಿಂದ ಅವಳನ್ನ ಡ್ರಾಪ್ ಮಾಡಿದ್ದಕ್ಕೆ. ನಾನ್ ಡ್ರಾಪ್ ಮಾಡಿದ್ದು ಮನ್ಸಿಂದ ಅಲ್ಲ, ಬೈಕ್ ನಿಂದ ನನ್ನ ಬ್ಯಾಗ್ ನ. ಹಲೋ, ಯಾರು? ಏನಮ್ಮ? ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಗಂಡ ಹೆಂಡತಿ ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆ ನೀವು ಇವ್ರ ಕಣ್ಣಲ್ಲಿ ನೀರ್ ಹಾಕ್ಸೋದ್ ಸರಿ ಅಲ್ಲ. ಏನಮ್ಮ, ಯಾರ್ ನೀನು? ಏನ್ ಹೇಳ್ತಾ ಇದ್ಯಾ? ನನಗೆಲ್ಲ ಗೊತ್ತು. ತಪ್ಪು ನಿಮ್ಮೊಬ್ರದೇ ಅಲ್ಲ. ನೀವು ಅಷ್ಟೇ ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಮಾಡಬಾರ್ದು. ಅಲ್ಲಮ್ಮ, ಪ್ಲೀಸ್. ಮದುವೆ ಅನ್ನೋದು ಒಂದು ಅನುಬಂಧ. ಡೈವೋರ್ಸ್ ಹೆಸರಲ್ಲಿ ಅದನ್ನ ಹಾಳು ಮಾಡ್ಕೋಬೇಡಿ. ಈ ಮಗು ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಯಾರಮ್ಮ ನೀನು? ಏನೇನೋ ಮಾತಾಡ್ತಿದ್ಯಾ? ನನಗೆಲ್ಲ ಗೊತ್ತು. ಏನಮ್ಮ ಗೊತ್ತು ನಿಂಗೆ? ಬಾಲು ಅಕ್ಕ ತಾನೆ ನೀವು? ಹೌದು. ನೀವ್ ಅವ್ರ ಬಾವ ತಾನೆ? ಹೌದು. ಅದಕ್ಕೆ ಹೇಳಿದ್ದು ನೀವ್ ಡೈವೋರ್ಸ್ ಕೊಡ್ಬೇಡಿ, ಜಗಳ ಆಡ್ಬೇಡಿ ಅಂತ. ಅಯ್ಯ, ನಾವ್ ಯಾಕೆ ಡೈವೋರ್ಸ್ ಕೊಡ್ಬೇಕು? ನಾವಿಬ್ರು ಚೆನ್ನಾಗೇ ಇದೀವಿ. ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ನಮ್ಮಿಬ್ಬರಿಗೂ ಫಸ್ಟ್ ಪ್ಲೇಸ್ ಗೊತ್ತಾ? ಹಾಗಿದ್ರೆ ಇವ್ರು ಯಾಕೆ ಅಳ್ತಾ ಇದ್ರು? ಅದಾ, ನಾನು ಈರುಳ್ಳಿ ಹಚ್ತಿದ್ದೆ ಅದಕ್ಕೆ. ಅಂದ್ರೆ ನೀವಿಬ್ರು ಡೈವೋರ್ಸ್ ಕೊಡ್ತಿಲ್ವಾ? ನಮ್ಮಿಬ್ಬರನ್ನು ದೂರ ಮಾಡೋ ಶಕ್ತಿ ನಮ್ಮಿಬ್ಬರನ್ನು ಒಂದ್ ಮಾಡಿದ ಭಗವಂತನಿಗೆ ಇಲ್ಲ ಗೊತ್ತಾ? ನಿನ್ನ ಯಾರೋ ಚೆನ್ನಾಗಿ ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ, ಬಕ್ರಾ ಮಾಡಿದ್ದಾರೆ. ಆಫೀಸಲ್ಲಿ ಕೆಲಸ ಮಾಡೋದ್ ಕಲೀರಿ, ಕ್ಯಾಚ್ ಹಾಕಕ್ ಹೋಗ್ಬೇಡ. ಅದಕ್ಕೆ ಬಂದ್ರು. ದುರ್ಗಿ ಪಿಕ್ಚರ್ ಮಾಲಾಶ್ರೀ ಬಂದಂಗ್ ಬರ್ತಾವ್ರೆ. ನೀನ್ ಹೇಳಿ ನಿಜ ಆಗುತ್ತಲ್ಲ ಪಾಲು, ಬಾಡಿ ಮಾತ್ರ ಬರ್ತಾ ಇದೆ, ಬ್ಯಾಗೆ ಕಾಣಿಸ್ತಾ ಇಲ್ಲ. ಹೌದಾ? ನಿಮ್ ಜೊತೆ ನಾನ್ ಸ್ವಲ್ಪ ಮಾತಾಡ್ಬೇಕು. ಇವಳು ಫೇಸಿಗೆ ಇವಳು ವಾಸಿಗೆ ಏನೋ ಎಡವಟ್ಟು ಆಗೋಗಿದೆ. ಹಲೋ, ಇಲ್ ಬೇಡ, ಒಳಗಡೆ ಹೋಗಿ ಮಾತಾಡೋಣ. ಒಂದ್ ನಿಮಿಷ. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ. ಎಸ್ ಕಮ್ ಇನ್. ಸರ್, ಯು ಕಮ್ ಔಟ್ ಸರ್. ಏನಯ್ಯ, ನಾನ್ ನಿನ್ ಒಳಗ್ ಬಾ ಅಂದ್ರೆ ನೀನೇ ನನ್ನ ಆಚೆ ಹೋಗುವಂತಿದ್ಯಲ್ಲ. ಏನ್ ಮಾಡಕ್ಕಾಗುತ್ತೆ, ಯಾರಾದ್ರೂ ಒಬ್ರು ಹೋಗ್ಲೇಬೇಕಲ್ಲ. ಅಯ್ಯ ಬುದ್ಧಿವಂತ, ನಾನ್ ನಿನ್ನ ಒಳಗ್ ಕರೆದ್ರೆ ಅದು ನನ್ನ ಅಧಿಕಾರ, ನೀನ್ ನನ್ನ ಆಚೆ ಕಳ್ಸಿದ್ರೆ ಅದು ನಿನ್ ದುರಂಕಾರ. ಮ್ಯಾಟ್ರ್ ಇಷ್ಟೇ ಸರ್, ನೀವು ನಿಮ್ ಹೆಂಡತಿ ಏಕಾಂತದಲ್ಲಿದ್ದಾಗ ಯಾರಾದ್ರೂ ಬಂದ್ ಬಗ್ ನೋಡಿದ್ರೆ ನೀವೇನ್ ಸರ್ ಮಾಡ್ತೀರಾ? ಏನ್ ಮಾಡ್ತೀನ? ಕೆರ ತಗೊಂಡು ಕಿತ್ತೋಗಂಗ್ ಹೊಡಿತೀನಿ. ಆ ಕೆಲ್ಸ ನಾನ್ ನಿಮ್ಗೆ ಮಾಡಕ್ಕಾಗುತ್ತಾ? ಬನ್ನಿ ಸರ್, ಏನೋ ಪರ್ಸನಲ್ ಇದೆ. ಏನ್ ಕರ್ಮ ಕಾಂಡನಯ್ಯ. ಬನ್ನಿ ಸರ್. ಆ ವೀಕೆಂಡ್ ಟೂರ್ ಏನಯ್ಯ ಮಾಡಿದ್ರೆ? ನೀವು ಬನ್ನಿ ಮೇಡಮ್, ಕುತ್ಕೊಳ್ಳಿ. ನಿಮ್ ಬ್ಯಾಗ್ ಕೊಡೋಕೆ ನಿಮ್ ಮನೆಗೆ ಹೋಗಿದ್ದೆ. ಏನಪ್ಪಾ ಇದು? ಹಾಲು, ಬೆಡ್ರೂಮು, ಕಿಚನ್ ನಿಮ್ಗೆ ಇಷ್ಟ ಆಯ್ತಾ? ಆಗ್ಲಿಲ್ವಾ? ಅದು ಬಾಡಿಗೆ ಮನೆ ಬಿಡಿ. ನಿಮ್ ಅಕ್ಕ ಬಾವನ ಮಾತಾಡ್ಸ್ಕೊಂಡ್ ಬಂದೆ. ಅಕ್ಕ ಬಾವನ ಮಾತಾಡ್ಸಿದ್ರ? ಅದು ನೀರ್ ಮಜ್ಜಿಗೆ ಪಾನ್ಕ ಏನಾದ್ರು ಕುಡಿದ್ರ? ಇಲ್ಲ, ನೀವೇನು ಅಂತ ತಿಳ್ಕೊಂಡ್ ಬಂದೆ. ನಿಮ್ ಅಕ್ಕ ಬಾವ ಡೈವೋರ್ಸ್ ಕೊಡ್ತಾ ಇದ್ದಾರಾ? ಅದು ಏನದು? ಅದಲ್ಲ, ಡೈವರ್ಸ್ ಕೊಡ್ಬೇಕು ಅಂತ ಇದ್ರು. ಜೊತೆಲಿ ಪಿಕ್ಚರ್ ನ ನೋಡ್ಬಿಟ್ಟು ಸವಿ ನೆನಪಲ್ಲಿ ಆ ಡೈವರ್ಸ್ ವಾಪಸ್ ತಗೊಂಡ್ಬಿಟ್ರು. ಬದುಕೋಕೆ ಅಂತ ಸುಳ್ಳು ಹೇಳ್ಬೇಕು, ಸುಳ್ಳು ಹೇಳೋಕೆ ಅಂತ ಬದುಕಬಾರ್ದು. ಅಂತಿಂತ ಡವ್ವು ಇವನಲ್ಲ, ಇವನಂತ ಡವ್ವು ಯಾರಿಲ್ಲ. ಡವ್ ಹೊಡೆದು ಕೈಲಿ ಸಿಗ್ಬೇಟ, ಡವ್ ಹೊಡೆದು ಕೈಲಿ ಸಿಗ್ಬೇಟ. ನಿನ್ಗೇನಾರು ಕೇಳಿಸ್ತಾ? ಏನೋ ಗುಟ್ಟಾಗಿ ಮಾತಾಡ್ಕೊಂತ ಇದಾರೆ, ಅದೆಲ್ಲ ನಿಮ್ಗೆ ಯಾಕೆ ಸರ್? ಹಂಗಂತೀಯ? ಸುಳ್ಳು ಬಾಯ್ ಬಿಟ್ರೆ ಬರೀ ಸುಳ್ಳು. ನನಗ್ ಸುಳ್ಳು ಹೇಳೋರ್ ಕಂಡ್ರೆ ಆಗಲ್ಲ. ಇದೇ ಲಾಸ್ಟ್. ಲೈಫ್ ಅಲ್ಲಿ ಮತ್ತೆ ನನ್ನ ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಪ್ರಯತ್ನ ಮಾಡ್ಬೇಡ. ಗಾಟ್ ಇಟ್? ಗುಡ್ ಬೈ. ಲಕ್ಷ್ಮಿ, ಲಕ್ಷ್ಮಿ ಮುಖ ತೋರಿಸ್ಬೇಡ. ಮೆಲ್ಗೆ ನೋಡ್ತಾರೆ. ಏನಪ್ಪಾ ವಿಷಯ? ಅವಳು ನೋಡಿದ್ರೆ ಬಿರುಗಾಳಿ ತರ ಓದ್ಲು, ನೀನ್ ಒಳ್ಳೆ ತಂಗಾಳಿ ತರ ತಣ್ಣಗ್ ನಿಂತಿದ್ಯಾ. ಅಯ್ಯೋ, ಇದು ಹೃದಯಗಳ ವಿಷಯ. ನೆನಪಿರಲಿ. ಸುಮ್ನೆ ಅದೇನ್ ವಿಷಯ ಹೇಳಯ್ಯ. ಅಯ್ಯೋ, ಪ್ರೀತಿ ಅಂದ್ಮೇಲೆ ಇದ್ದಿದ್ದೆ ಅಲ್ವೇ, ಅರ್ಧ ಕನಸು ಇನ್ನರ್ಧ ಮುನಿಸು. ಅದು ಅವಳು ಪಿಕ್ಚರ್ ಹೋಗೋಣ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೇಳ್ದೆ, ಇದು ಆಫೀಸ್ ಅವರ್ಸು, ನಮ್ಮ ಬಾಸು ಕೆಟ್ಟು ಮಕ ಇಟ್ಕೊಂಡು ಏನಾದ್ರೂ ವಾಂತಿ ಮಾಡ್ಬಿಡ್ತಾರೆ ಎಂದೆ. ಅಯ್ಯಯ್ಯೋ ದಡ್ಡ, ಮೊದ್ಲೇ ಹೇಳಿದ್ರೆ 3 ಜನ ಒಟ್ಟಿಗೆ ಹೋಗೋದಿತ್ತಲ್ಲ. ಅದಕ್ಕೆ ಬೇಡ ಅಂದಿದ್ದು. ಏನು ಮುಖ ತೋರ್ಸ್ಬೇಡ ಅಂತಿದ್ಲು? ಹೌದು, ಮುಖ ತೋರಿಸ್ಬೇಡ ಅಂದ್ಲು.
ಯಾರ್ದು ನಿಂದ? ನಿಮ್ದು. ನೀನು ಸುಂದರ ಚೆಲುವೆ ಒಬ್ಬಳೆಯಲ್ಲೋದೆ. ಬಾಸ್, ನಾನ್ ಬಾಂಡ್ ಫುಡ್ ವರ್ಲ್ಡ್ಗೆ ಬಂದಿದ್ದಾಳೆ. ಇದೇ ಲಾಸ್ಟ್. ಇನ್ ಮುಂದೆ ವರ್ಲ್ಡಲ್ಲೇ ಇರೋದಿಲ್ಲ. ಹಲೋ, ಸಾರಿ ಲಕ್ಷ್ಮಿ. ಎಲ್ಲೋದ್ಲು? ಲಕ್ಷ್ಮಿ, ಪ್ಲೀಸ್ ಲಕ್ಷ್ಮಿ, ಸಾರಿ ತಪ್ಪಾಯ್ತು. ಅದು ಬಂದು ಪ್ಲೀಸ್. ನನಗೆ ನಂಬೋದ್ ಗೊತ್ತು, ಕ್ಷಮಿಸೋದಲ್ಲ. ಅದಲ್ಲ, ನಾನ್ ಬೇಕಂತ ಹೇಳಿಲ್ಲ. ಅದ್ರಲ್ಲಿ ಏನೋ ಒಂದು ಉದ್ದೇಶ ಆಯ್ತು. ಏನೇ ಆಗಿದ್ರು ಸುಳ್ಳು ಸುಳ್ಳೆ. ಈಗೇನು? ಈ ಎಣ್ಣೆ ತೊಳಿ ಕೂಲ್ ಆಗ್ತೀರಾ? ಲಕ್ಷ್ಮಿ, ಲಕ್ಷ್ಮಿ. ಕಂಬದಲ್ಲೂ ದೇವ್ರನ್ನ ತೋರಿಸಿ ನನ್ನ ನೇಣಗಂಬಕ್ಕೆ ಹಚ್ಚೋ ಪ್ರಯತ್ನ ಮಾಡ್ತಿದ್ದೀಯಲ್ಲ ತಂದೆ. ನಾನು ತುಂಬಾ ಪ್ರಾಮಾಣಿಕವಾಗಿ ವಾದನ ಮಂಡಿಸ್ತೆ ಸರ್. ತುಂಬಾ ಹೋರಾಟನೂ ಮಾಡಿದೆ ಸರ್. ಹುಟ್ಟು ಹೋರಾಟಗಾರ. ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ. ಕನ್ನಡ ಪ್ರಭ ಪೇಪರ್ ಓದ್ದಾಗಿರುತ್ತೆ. ನೀನು ಮಾತಾಡೋದು ಕಿವಿಗೆ ತುಂಬಾ ಇಷ್ಟ, ನೆತ್ತಿಗೆ ಅಷ್ಟೇ ಕಷ್ಟ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಸರ್. ಬೇಡ, ವಾರ್ತೆ ಓದ್ಬೇಡ, ಕೇಳಕ್ಕಾಗಲ್ಲ. ಗ್ರೇಟ್ ಕಣಯ್ಯ ನೀನು. ಮೂರ್ತಿ ಚಿಕ್ಕದಾರು, ಕೀರ್ತಿ ದೊಡ್ಡದು. ವಾಮನ, ನನ್ನ ತಲೆ ಮೇಲೆ ಇಟ್ಬಿಟ್ಟಲ್ಲ ನಿನ್ನ ಪಾದನ. ನನ್ನ ಮಾತನ್ನು ಪೂರ್ತಿ ಕೇಳಿ ಸರ್. ಚರ್ಚಾ ಸ್ಪರ್ಧೆ ಇಟ್ಟಿಲ್ಲ ಇಲ್ಲಿ. ತಪ್ಪು ಮಾತಾಡಬಾರ್ದು. ಕೆಲಸ ಮಾಡಬೇಕು. ಸರ್, ನಮ್ ಸೀನಿಯರು ನಿಮ್ ಪರವಾಗಿ ತುಂಬಾನೇ ವಾದ ಮಾಡಿದ್ದಾರೆ ಸರ್. ಅಂಜೆ ಬಿಟ್ಬಿಡೋ, ಬಿಡೋ ಆಂಜನೇಯ, ಬಿಟ್ಬಿಡೋ. ಗಾದಿ ಹೇಳಿವ ಪ್ರಾಣಿಂಸ ಮಹಾಪಾಪ ಅಂತ ಬಿಡೋ. ಆಂಜನೇಯ, ನೀನು ಬುದ್ಧಿವಂತ, ನಿಯತ್ತಿಲ್ಲ. ನೀನು ಹನುಮಂತ, ಬುದ್ಧಿ ಇಲ್ಲ, ನಿಯತ್ತಿದೆ. ಕೋರ್ಟಲ್ಲಿ ನ್ಯಾಯದೇವತೆ ಕಣ್ಣಿಗೆ ಕಟ್ಟೋ ಬಟ್ಟೆ ನನ್ ಕಟ್ಬಿಡ. ಕುಳ್ದಾಗ ಹೋಗ್ತೀಯ ಅಲ್ವನ ಮಗನೇ? ಹೋಗಪ್ಪ, ನಾಚಿಕೆ ಆಗುತ್ತೆ. ನಾಚಿಕೆ ನನಗಾಗ್ಬೇಕಪ್ಪ. ಇವ್ರನ್ನೆಲ್ಲ ಇಟ್ಕೊಂಡಿದ್ದೀನಲ್ಲ, ನೀನ್ ನಾಚಿಕೆ ಪಟ್ಕೋಬಾರ್ದಪ್ಪ. ನೀನ್ ಹೀಗೇನ್ ನಾಚಿಕೆ ಪಟ್ಕೊಂಡ್ರೆ ನಿನಗೂ ಅವಳಿಗೂ ಏನ್ ವ್ಯತ್ಯಾಸ? ಅಪ್ಪ ಫೋನು ಬ್ಯಾಡ್ವಾ, ತಗೊಳಪ್ಪ. ಹಲೋ, ನಾನ್ ಬಾಂಡ್ ಮಾತಾಡ್ತಾ ಯಾರಿಗೂ ಹೇಳ್ಬೇಡಿ. ಹೌದಾ? ನಾನೆಲ್ಲ ಮಾಗಡಿ ಪಾಂಡು ಅನ್ಕೊಂಡಿದ್ದೆ. ಕಾಮಿಡಿ ಎಲ್ಲ ಮಾಡಬೇಡಪ್ಪ, ಸೀರಿಯಸ್ ಆಗಿ ಮಾತಾಡೋ. ಈ ಸಲ ಮಿಸ್ ಆಗ್ಬಿಟ್ಲು. ನೆಕ್ಸ್ಟ್ ಟೈಮ್ ಅವಳನ್ನ. ಎಷ್ಟ್ ಟೈಮು? ಯಾವಾಗ ನೋಡ್ರು ನೆಕ್ಸ್ಟ್ ಟೈಮ್ ಅಂತಿರ್ತೀಯ. ನಮ್ ಲೈಫ್ ಟೈಮೇ ಮುಗ್ದೋಗ್ಬಿಡುತ್ತೆ ಕಣಲ್ಲಿ. ಹಾಸ್ಪಿಟ್ಲಿಂದ ಈಗ ಬಂದೆ. ಯಾಕೆ ಬಂದೆ? ಹಂಗೆ ಸ್ಮಶಾನಕ್ಕೆ ಹೋಗತ್ತಾನೆ. ಇನ್ನೆರಡು ದಿನ ನಿನಗ್ ಟೈಮ್ ಕೊಡ್ತೀನಿ. ನಿನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನ್ ಬೇರೆಯವ್ರನ್ನ ಕಳ್ಸ್ಕೊಡ್ತೀನಿ. ಅವಳನ್ನ ಎತ್ತಕ್ಕ ಬಾಸ್? ಇಲ್ಲ, ನಿನ್ನ ಮುಗ್ಸಕ್ಕೆ. 50 ಕಿಲೋಮೀಟರ್ಸ್ ಬರೋ ಅಷ್ಟೊತ್ತಿಗೆ ಎಲ್ಲ ಡೌನ್ ಆಗೋಯ್ತು. ಒಳ್ಳೆ ಕಥೆ ಆಯ್ತಲ್ಲ. ಏನಾಯ್ತು? ಟ್ಯಾಂಕ್ ಹೋಗಿ ಖಾಲಿ ಆಗೋಯ್ತು. ಹೊಟ್ಟೆ ತುಂಬಾ ಗುಂಡು ಹಾಕೊಳ್ಳೋದು ಗೊತ್ತು, ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ, ಕಿಕ್ಕಲ್ಲಿ ಕಿಕ್ಕರ್ ಹೊಡ್ಕೊಂಡು ಫ್ಯೂಲ್ ಇರೋದ್ ನೋಡ್ದೆ ಬಂದ್ಬಿಟ್ಟೆ. ಸಾರಿ. ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಬುದ್ಧಿ ಇದೆಯಾ ನಿನ್ಗೆ? ಆ ಗುಂಡಗಳ ಹತ್ರ ನಾನೇ ಲಕ್ಷ್ಮಿ ಯಾಕೆ ಹೇಳ್ದೆ? ನಾನೆಲ್ಲ ಹೇಳ್ದೆ? ಅವ್ರು ಕೇಳಿದ್ರು, ನಾನು ಹೇಳ್ದೆ ಅಷ್ಟೇ. ಅದ್ ಸರಿ, ಆ ಗೂಂಡಾಗಳು ಯಾರು? ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಾಲು, ನಾನು ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ಬೇಕು.
ದೆವ್ವಗಳು ಓಡಾಡೋ ಟೈಮಲ್ಲಿ ನಾನು ಮೈಸೂರಿಗೆ ಹೋಗ್ಬೇಕಂದ್ರೆ ನಾನು ಹೆಂಗಮ್ಮ ಕರ್ಕೊಂಡು ಹೋಗೋದು? ನೀವು ಒಂದು ಕೆಲಸ ಮಾಡಿ, ಬೆಳಗ್ಗೆ ಓಲ್ವೋ ಬಸ್ ಬುಕ್ ಮಾಡ್ಕೊಡ್ತೀನಿ, ರೇಟ್ ಹೇಳಿ. ನಾಳೆ ಆಗಲ್ಲ, ನಾನು ಈಗ್ಲೇ ಹೋಗ್ಬೇಕು. ಈಗ್ಲೇ ಅಂದ್ರೆ ಯಾವ ಬಸ್ ಇದೆ, ಯಾವ ಕಾರ್ ಇದೆ? ಮೊದ್ಲು ಸಿಟಿ ಸೇರ್ಕೋಣ ನಡಿ. ಅದೆಲ್ಲ ಬೇಡ, ನಾನು ಈಗ್ಲೇ ಹೋಗ್ಬೇಕು. ಒಳ್ಳೆ ಕಾಗೆ ಕಾಟ ಆಗೋಯ್ತಲ್ಲ, ಯಾವ್ದಾದ್ರು ಗಾಡಿನ ಅಡ್ಡ ಹಾಕ್ಬೇಕಷ್ಟೇ. ಯಾವ್ದೋ ಗಾಡಿ ಬರ್ತಾ ಇದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಡ್ರಾಪ್ ಪ್ಲೀಸ್. ಹಲೋ, ಒಳ್ಳೆ ಬಿಡ್ತಾರಲ್ಲ ನನ್ ಮಗ. ಹಲೋ ಸರ್, ಇವ್ನು ಹೊಗೆನೆ ಹಾಕ್ಸ್ಬಿಡ್ತಾರಲ್ಲ. ಚಡ ನನ್ ಮಕ್ಕಳು. ಈ ಮೀಸೆನ ನೋಡಿದ್ರೆ ಈ ಕರ್ನಾಟಕದಲ್ಲಿ ಯಾವ ನನ್ ಮಗನೂ ಗಾಡಿ ನಿಲ್ಸಲ್ಲ. ಅದೇ ನಿಮ್ ತರ ಕಾಗೆಗಳು ಅಂದ್ರೆ ಸಾಕು 100 ಗಾಡಿ ನಿಲ್ಲಿಸ್ತಾರೆ. ಅದರಿಂದ ತಾವು ಗಾಡಿನ ಅಡ್ಡ ಹಾಕಿ ನಾವು ಸ್ವಲ್ಪ ಇಂಟರ್ವ್ಯೂಲ್ಗೆ ಹೋಗಿ ಬರ್ತೀವಿ. ಹಲೋ ಹಲೋ, ಲೆಫ್ಟ್. ಹಲೋ, ಲಿಫ್ಟಾ? ಬನ್ನಿ. ಹಾಯ್, ಹೌ ಆರ್ ಯು? ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ಬೇಕು? ದಾರಿ ಬಿಡಿ. ಇವ್ರು ಯಾರು? ಲಿಪ್ಸ್ಟಿಕ್ ಹಾಕೊಂಡಿರೋ ಮಾತ್ರ ಲಿಫ್ಟಾ? ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಮಾತ್ರ ಫಸ್ಟ್ ರೆಡಿ ಆಗ್ಬಿಡ್ತಾರೆ. ಹಾಯ್ ಮೇಡಮ್. ಏ, ನಮಗ್ ಕೇಳಿ ಸರ್. ಯಾವ ಕಡೆ ಹೋಗ್ಬೇಕು? ಬೆಂಗಳೂರು ನಡಿಯಪ್ಪ. ಸರಿ ಸರ್, ನಾನು ಮೈಸೂರು ಕಡೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇಲ್ದೇ ಇರೋದು ಮೈಸೂರಲ್ಲಿ ಏನಿದೆಯಪ್ಪ? ಏನಿಲ್ಲ ಸರ್. ಮತ್ತೆ ನಡಿ ಮುಂದೆ. ಆದ್ರೆ ಮೈಸೂರಲ್ಲಿ ಇಲ್ದೇ ಇರೋದು ಬೆಂಗಳೂರಲ್ಲಿ ಇದೆ ಸರ್. ಏನು? ಟ್ರಾಫಿಕ್. ಮಾತಿನ ಮಲ್ಲ ಇದ್ದಂಗೆ. ಬಾಲು, ಯಾಕೋ ನನ್ಗೆ ನಮ್ ತಾತ ನೋಡ್ಬೇಕು ಅನ್ನಿಸ್ತಿದೆ. ಹೇಗಿದ್ರು ಅರ್ಧ ದಾರಿ ಬಂದಿದೀವಿ, ಪ್ಲೀಸ್ ಮೈಸೂರ್ಗೆ ಹೋಗೋಣ. ಆಗಲ್ಲ ಸರ್, ನೀವ್ ಹೇಳಿದ್ಮೇಲೆ ನಾನು ಬೆಂಗಳೂರಿಗೆ ಹೋಗೋದು. ರೇ, ಮೈಸೂರಿಗೆ ನಡೀರಿ. ಇವ್ರು ಯಾರೇ ಹೆಂಗ್ ತಗೊಳ್ಕೊಂಡ್ರು? ಅದ್ ಸರಿ, ನೀನ್ ಬೆಂಗಳೂರಿಗೆ ಯಾಕೆ ಹೋಗಿದ್ದೆ? ನನ್ನ ಹೆಂಡತಿನ ತವ್ರ ಮನೆಗೆ ಬಿಟ್ಟು ಬರಕ್ ಹೋಗಿದ್ದೆ ಸರ್. ನೀನು ಮದುವೆ ಆಗಿದ್ಯಾ? ಡೈವರ್ಸ್ ಆಗಿತ್ತು, ಅದಕ್ಕೆ ಬಿಟ್ಟು ಬರಕ್ ಹೋಗಿದ್ದೆ. ಡೈವರ್ಸಾ? ಯಾಕಪ್ಪ ಡೈವರ್ಸು? ಅದು ನಿಶ್ಚಿತಾರ್ಥ ಆದಾಗಿಂದನೂ ಒಂದು ಇತ್ಯರ್ಥ ಆಗದಿರೋಂತ ಪ್ರಾಬ್ಲಮ್ ಇತ್ತು ಸರ್. ಅಲ್ಲ, ಡೈವರ್ಸ್ ಆಗೋದಕ್ಕೆ ಏನ್ ಕಾರಣ? ಅದು ಸರ್, ನನ್ನ ಹೆಂಡತಿ ನನ್ನ ಮದ್ವೆ ಆದಾಗಿಂದನೂ ಕೋರ್ಟ್ಗೆ ಹೋಗಿ ನನ್ನ ಹೆಸರನ್ನ ಚೇಂಜ್ ಮಾಡು ಅಂತ ಹೇಳ್ತಾನೆ ಇದ್ಲು. ನಾನು ಮಾಡಿಸ್ಲಿಲ್ಲ, ಅದಕ್ಕೆ ಅವಳೇ ಕೋರ್ಟ್ಗೆ ಹೋಗಿ ಗಂಡನೇ ಚೇಂಜ್ ಮಾಡ್ಬಿಟ್ಲು. ಗಂಡನ್ನ ಚೇಂಜ್ ಮಾಡೋ ಅಂತ ಏನ್ ಹೆಸರಪ್ಪ ನಿಂದು? ಡಿಂಗ ಅಂತ ಸರ್. ಲಂಗಾನ? ಡಿಂಗ ಸರ್. ಏನ್ ಕಿತ್ತೋಗಿರೋ ಹೆಸರಪ್ಪ ರೇ. ಕಾರ್ಟೂನ್ ನೆಟ್ವರ್ಕ್ ತರ ಹೆಸರನ್ನ ಇಟ್ಕೊಂಡ್ರೆ ಡೈವರ್ಸ್ ಮಾಡದೆ ಏನ್ ಬಾಯ ಪಡ್ಕೊಂತಾರೆ? ಅಯ್ಯೋ, ನನ್ಗೆ ಬೇರೆ ಯಾವ್ದು ಹೆಸರು ಸಿಗ್ಲಿಲ್ಲ ಸರ್. ಯಾಕ್ರಿ ಸಿಗಲ್ಲ? ಸುರೇಶ, ನಾರಾಯಣ, ಮುನೇಗೌಡ, ವೆಂಕಟೇಶ, ಗೋವಿಂದಪ್ಪ ಅಂತ ಇಟ್ಕೋಬೋದಾಯ್ತಲ್ಲ. ಅವೆಲ್ಲ ಇಟ್ಕೊಳಕ್ ಆಗಲ್ಲ ಸರ್, ದಾಯಿಂದಾನೇ ಶುರು ಆಗ್ಬೇಕು ಅಂದ್ರು. ನೀವೇ ಯಾವ್ದಾರು ಒಂದು ಒಳ್ಳೆ ಹೆಸರು ಇದ್ರೆ ಹೇಳಿ ಸರ್. ದಾಯಿಂದ? ಡಮರೇಶ? ಅದು ನಮ್ಮ ಅಪ್ಪನ ಹೆಸರು. ಡಮರೇಂದ್ರ? ಅದು ನಮ್ಮ ತಾತನ ಹೆಸರು. ಡಮ್ಮಿ? ಆ ಡಾನ ತೆಗೆದು ಡೂ ಹಾಕಿ ನಮ್ಮ ಅಕ್ಕನಿಗೆ ಹೆಸರಿಟ್ಟಿದೀನಿ, ಅವಳ ಹೆಸರು ಡುಮ್ಮಿ. ಹೊಳಿತು. ಏನ್ ಸರ್? ಡಣ ಡಣ. ನನ್ಗೆ ಅವಳಿ ಜವಳಿ ಮಕ್ಳಾದ್ರೆ ಡಣ ಡಣ ಅಂತ ಇಡೋಣ ಅನ್ಕೊಂಡೆ ಸರ್. ಅಷ್ಟ್ರಲ್ಲಿ ಡೈವರ್ಸೇ ಆಗೋಯ್ತು ಸರ್. ಏನ್ ಮಾಡ್ತೀರಾ, ನನ್ ಕರ್ಮ ಸರ್. ಸರ್, ಇವ್ರು ಯಾರು? ನಿಮ್ ಮನೆಯವರ? ಅಲ್ಲ, ನಮ್ ಪಕ್ಕದ ಮನೆಯವರು. ಓಡ್ಸ್ಕೊಂಡ್ ಬಂದಿದ್ದೀರಾ? ಇಲ್ಲ, ತುಂಬಾ ಸುಸ್ತಾಗಿದ್ರು, ನಡ್ಸ್ಕೊಂಡ್ ಕರ್ಕೊಂಡ್ ಬಂದ. ಡಿಂಗ, ಬೂತ್ ಹತ್ರ ಗಾಡಿ ನಿಲ್ಸು, ನಾನು ಅರ್ಜೆಂಟ್ ಆಗಿ ಒಂದು ಫೋನ್ ಮಾಡ್ಬೇಕು. ಆಗಲ್ಲ ಮೇಡಮ್, ಆಗಲ್ಲ. ಎಸ್ಸಲ್ಲಿ ಅಂತ ನಾವು ನಿಲ್ಸೋದು ಒಳ್ಳೆ ತಲೆನೋವಾಯ್ತಲ್ಲ ನಿಮ್ದು. ನೀನ್ ಸುಮ್ನೆ ಗಾಡಿ ನಿಲ್ಸಪ್ಪ. ಯಾಕೆ ಮೇಡಮ್? ಎಷ್ಟು ಬೂತ್ ಬಂತು, ಬೇಗ ಹೋಗಿ ಫೋನ್ ಮಾಡಿ ಬನ್ನಿ. ಅರ್ಥ ಮಾಡ್ಕೊಳ್ಳೋ ಡಿಂಗ ಹುಡುಗಿರ ವಿಷಯ. ಆಯ್ತು ಸರ್. ಸರ್, ನೀವೇನ್ ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಏನಿಲ್ಲ ಸರ್, ಅದದು ಲಕ್ಷ್ಮಿ ಯಾರು ಅಂತ ನೀವು ಹೇಳಲೇ ಇಲ್ವಲ್ಲ ಸರ್? ಈಗ ನನ್ನ ಲವರ್, ಮುಂದೆ ನನ್ನ ಹೆಂಡತಿ, ಆಮೇಲೆ ನನ್ನ ಮಕ್ಕಳಿಗೆ ತಾಯಿ. ಆಮೇಲೆ ಹೇಳ್ತಿದ್ದೆ, ಅಷ್ಟ್ರಲ್ಲಿ ನೀನ್ ಇರೋದೇ ಇಲ್ಲ, ಸತ್ತೋಗ್ಬಿಟ್ಟಿರ್ತ್ಯಾ, ಬಿದ್ರು ಮೋಟ್ರ್ ಜೊತೆ ಟ್ರಾವೆಲಿಂಗ್ ಹೋಗ್ತಾ ಇರ್ತ್ಯಾ. ಏನ್ ಹೇಳಕ್ಕಾಗುತ್ತಪ್ಪ ನಾನು? ನೀವೇನೇ ಹೇಳಿ ಸರ್,
ಒಳ್ಳೆ ಎಕ್ಸ್ಟ್ರಾಡಿನರಿ ಹುಡುಗಿನೇ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀರಾ. Shut up! ನಾನಲ್ಲ, ಅವಳೇ ನಂಗೆ ಕ್ಯಾಚ್ ಹಾಕೊಂಡಿದ್ದಾಳೆ. ರಿಯಲಿ? ಏನ್ ರೀಲ್ ಆಗ್ಬಿಡ್ತಾ ಇದ್ದೀನಿ. ಅಯ್ಯೋ ನಿನ್ ವಿಷಯ ಗೊತ್ತಿಲ್ಲ. ಅವಳು ಲೈಬ್ರರಿಲಿ ಸಾಯಂಕಾಲ 5 ಗಂಟೆ ಆಗೋಗ್ಬಿಟ್ರೆ ಸಾಕು ಕಾವ್ಯ ಹತ್ರ ವೇಟ್ ಮಾಡ್ಕೊಂಡಿರೋಳಪ್ಪ. ಅವಳು ನನ್ ಲೈಬ್ರರಿಗೆ ಹೋಗಿಲ್ಲ ಅಂದ್ರೆ ಮನೆಗೆ ಹುಡ್ಕೊಂಡ್ಬಂದ್ಬಿಡೋಳಪ್ಪ. ಆಮೇಲೆ ಇನ್ನೊಂದ್ ದಿನ ನನ್ನ ಹುಡ್ಕೊಂಡು ಆಫೀಸ್ಗೆ ಬಂದ್ಬಿಟ್ಟಿದ್ದಾಳೆ. ಅಯ್ಯೋ ಐ ಕಾಂಟ್ ಬಿಲೀವ್ ದಿಸ್. ಅಯ್ಯೋ ಈ ವಿಷಯ ಬಿಡು. ನನ್ ಫ್ರೆಂಡ್ ಪಾರ್ಟಿಗೆ ಅಂತ ನಾನು ಒಂದಿನ ಹೋಗಿದ್ದೀನಿ. ಪಾರ್ಟಿ ನೋಡಿದ್ರೆ ಪಾರ್ಟಿಗೆ ಹುಡ್ಕೊಂಡ್ಬಿಟ್ಲ ನನ್ನ. ಓ ಮೈ ಗಾಡ್, ಯಾವ ಟೈಪ್ ಕಾಗೇನಪ್ಪ ಇದು. ನೆನೆಸ್ಕೊಂಡ್ರೆ ಮೈಯೆಲ್ಲ ಮುಲ ಮುಲ ಅನ್ನುತ್ತಪ್ಪ. ನನಗಷ್ಟೇ ಮೈಯೆಲ್ಲ ಮುಲ್ಮುಲ ಅಂತ ಇದೆ. ಅಂತ ಹುಡುಗಿ ನಿಮ್ಮನ್ನ ಹೆಂಗ್ ಲವ್ ಮಾಡ್ಲು ಅಂತ. ಸರ್, ಲಕ್ಷ್ಮಿ ಅನ್ನೋ ಹುಡುಗಿ ನಿಮ್ಗೆ ಚೀಟಿ ಕೊಡಕ್ ಹೇಳಲು. ಚೀಟಿನ? ಮೈಸೂರಿಗೆ ಲಿಫ್ಟ್ ಕೊಟ್ಟ ನಿಮಗೂ ಜೊತೆಗೆ ಬಂದಿರುವ ಬ್ಯಾಚುಲರ್ ಬಾಲುಗೂ ತುಂಬಾ ಥ್ಯಾಂಕ್ಸ್. ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಲಕ್ಷ್ಮಿ. ಏನ್ ಸರ್ ಇದು? ಅರ್ಜೆಂಟ್ ಆಗಿ ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಡ್ರಾಪ್ ಮಾಡ್ಬಿಡಲ್ಲ ಸರ್? ಯಾಕೆ? ಅದ ಬೆಂಗಳೂರಿಗೆ ಹೋಗಕ್ಕೆ ಸಿಕ್ಕಾಪಟ್ಟೆ ಬಸ್ಗಳು ಸಿಗ್ತವೆ. ಅವಳು ಎಸ್ಕೇಪ್ ಆದ್ರೆ ನಾವು ಬಿಡ್ತೀವ? ಇಷ್ಟು ದೊಡ್ಡ ಸಿಟಿಲಿ ಹೆಂಗ್ ಹುಡುಕ್ತೀರಾ ಸರ್? ಇದೇನು ಸುಂದರ ಕೃಷ್ಣ ರಸ್ತಾರ ನಗ್ತಾ ಇದ್ದೀರಾ? ಬೆಳಗ್ಗೆ ಅವಳು ಎಸ್ಟಡಿ ಮಾಡಿದ್ನಲ್ಲ, ಆ ಬಿಲ್ ಇದು. ಇದನ್ನ ನಾವು ಚೇಂಜ್ ಮಾಡಿದ್ರೆ ಆ ಅಡ್ರೆಸ್ ನಮಗ್ ಚೇಂಜ್ ಮಾಡುತ್ತೆ. ಕುರ್ಚಿ ಸರಿಯಾಗಿ ಜೋಡಿಸ್ರಯ್ಯ. ಏನ್ ಕೆಲಸ ಮಾಡ್ತೀರಾ ಹಿಂಗೆ? ಯಾವ ಬೇಗ ಹೋಗಯ್ಯ. ಅಲ್ಲಿ ಅಡ್ಚರ ಸರಿಯಾಗಿ ಜೋಡಿಸು ಪಕ್ಕ ಪಕ್ಕ. ಹೋಗು. ಏಯ್ ಏನ್ ಕೆಲಸ ಮಾಡ್ತಾವ. ಒಂದ್ ಸ್ಪೀಕರ್ ನಾವೇ ಇಡಕ್ ಬರಲ್ಲ. ಇಡು. ಏನಾಯ್ತು? ಟಿಂಕು ಎಲ್ಲಪ್ಪ ಕರ್ಕೊಂಡ್ಬಿಟ್ಟೆ ನಮ್ಗೆ? ಅಲ್ಲ ಅಡ್ರೆಸ್ ಏನಾದ್ರು ಮಿಸ್ ಆಗೋಯ್ತಾ? ಸಾಧ್ಯನೇ ಇಲ್ಲ. ಟೆಲಿಫೋನ್ ಮಾಡಿ ಅಡ್ರೆಸ್ ಕಂಡಿಡ್ಕೊಂಡ್ ಬಂದಿರೋದು. ಅಯ್ಯೋ ಅದು ಫೋನ್ ನಂಬರ್ ಉಲ್ಟಾ ಬಿಟ್ಟಿದ್ರೆ ಹಂಗಂತ್ಯಾ? ಡಿಂಗು ಒಂದ್ ಕೆಲ್ಸ ಮಾಡೋಣ, ಯಾವ್ದಕ್ಕೂ ಒಂದ್ಸರಿ ಒಳಗಡೆ ಹೋಗಿ ಡಿಂಗ್ ಡಾಂಗ್ ಅನ್ಸ್ಕೊಂಡ್ ನೋಡೋಣ. ಕಚ್ಬೇಡ. ಅಡ್ರೆಸ್ ತೋರ್ಸು ಅಂತ ಹೇಳಿದಿರಾ, ತೋರ್ಸಿದ್ದೀನಿ. ದಯವಿಟ್ಟು ನಾನು ಬಿಟ್ಬಿಟ್ರೆ ಎಸ್ಕೇಪ್ ಮಾಡ್ಬಿಡ್ತೀನಿ. ಡಿಂಗ ಯಾಕೋ ಕರೆಂಟ್ ಹೊಡೆದಿರ ಕಾಗೆ ತರ ಆಡ್ತಾ ಇದ್ಯಾ? ಒಳಗಡೆ ಹೋದ್ರೆ ಏನ್ ಕಿಡ್ನಾಪ್ ಮಾಡ್ತಾರೆ? ಛೇ, ಒಂದ್ ಕೆಲಸ ಮಾಡಪ್ಪ, ನಾನು ಇಲ್ಲೇ ನಿಂತಿರ್ತೀನಿ. ನೀನು ಒಳಗಡೆ ಹೋಗಿ ಅಡ್ರೆಸ್ ಸರಿನೋ ತಪ್ಪ ತಿಳ್ಕೊಂಬ. ಅಲೋ ಪ್ಲೀಸ್, ಹೋಗಂಗಿದ್ರೆ ಇಬ್ರು ಒಟ್ಟಿಗೆ ಹೋಗೋಣ. ಅಯ್ಯೋ ಡಿಂಗು, ಪೆಂಗನ್ ತರ ಆಡ್ಬೇಡ ಕಣೋ. ನಾವ್ ಒಳಗಡೆ ಹೋದಾಗ ಯಾರ ಗಾಡಿನ ಕಾಗೆ ಹಾರಿಸ್ಬಿಟ್ರೆ? ಕಾಗೆ ಹಾರ್ಸಕ್ಕೆ ಇದೇನು ಕಾಲ್ ಸೆಂಟ್ರ? ಸ್ಕಾರ್ಪಿಯೋ. ಆಯ್ತಪ್ಪ, ಯಾರು ಸತ್ತೋಗಿರ್ಬೇಕು, ಅದಕ್ಕೆ ಇಷ್ಟು ಜನ ಸೇರ್ತಾವ್ರೆ. ನೀನಾಗಿ ತಟ್ಟೆ ಮುಂದೆ ಕೂತ್ಕೊಂಡು ಗದಕೊಂಡು ಹೋಗ್ಬಿಡೋಣ. ಬನ್ನಿ 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 ಸರ್. ಯಾರು ನೀವು? ಏನ್ ಸಮಾಚಾರ? ಏನ್ ಸಮಾಚಾರನಾ? ಕನ್ನಡ ಪ್ರಭ ಓದಿ ಗೊತ್ತಾಗತ್ತೆ ಸಮಾಚಾರ. ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಬೇಗ ಬಾರ, ಕುತ್ಕೊಳ್ಳಲ್ಲ ಬೇಗ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್. ತಾವ್ ಯಾವ ಪೇಪರು? ತಾವ್ ಯಾವ ಪೇಪರು? ಕನ್ನಡ ಪ್ರಭ. ಕನ್ನಡ ಪ್ರಭನ? ಕನ್ನಡ ಪ್ರಭದಿಂದ ನಾವು ಬಂದಿದೀವಿ. ಅಲ್ಲ ಸಾರ್, ಕನ್ನಡ ಪ್ರಭನ ಓದ್ತಾ ಇದ್ದೀನಿ. ಪೇಪರ್ ಓದ್ತಾ ಇದ್ದೀರಾ? ಕುತ್ಕೊಳ್ಳಪ್ಪ, ನೀನು ಸುಮ್ಮನೆ ತಲೆ ತಿನ್ಬೇಡ. ಇದು ಯಾವ ಕರ್ಮನೇ ನಮ್ಗೆ. ಲವ್ ಡಿಂಗು ಅಲಿಯಾಸ್ ಲಂಗು, ನಮ್ ವೈಟ್ ಕಾಗೆ ಈ ಮನೆಯಲ್ಲಿ ಏನ್ ಮಾಡ್ತಾ ಇದೀಯೋ? MO ಆಗಿರ್ಬೋದು. ಹಂಗಂದ್ರೆ ಮುಸ್ರೆ ಆಫೀಸರ್, ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು, ಧೂಳ್ ತೆಗೆಯೋದು, ಕಾಂಟ್ರಾಕ್ಟ್ ಬೇಸಸ್ ಅಲ್ಲಿ ಒಪ್ಕೊಂಡ್ಮೇಲೆ ಇದೆಲ್ಲ ಮಾಡ್ಬೇಕಾಗುತ್ತೆ. ಅದೆಲ್ಲ ನಿಮ್ ಲೆವೆಲ್ಗೆ. ನಮ್ ವೈಟ್ ಕಾಗೆ ಒಳ್ಳೆ ಪಾಠ ಹೇಳ್ಕೊಡ್ತಾ, ಹಾಡ್ ಕಲಿಸ್ತಾ, ಡ್ಯಾನ್ಸ್ ಕಲ್ಸ್ಕೊಡ್ತಾ ಇರ್ಬೋದೋ ಏನೋ. ನಾಟ್ಯರಾಣಿ ಶಾಂತಲೆ ನಿಮ್ಮ ತಲೆ. ನಾನು ಅವಳನ್ನ ಮದುವೆ ಆದ್ಮೇಲೆ ಅವಳಿಗೆ ಯಾವ ಕಷ್ಟ ಇಲ್ದಿರೋ ತರ ನೋಡ್ಕೊತೀನಿ. ನಿಮ್ಮನ್ನ ಮದ್ವೆ ಅಂತ ಆಗೋದೇ ಕಷ್ಟ ಪಾಪ. ಅದು ಮದುವೆ ಆದ್ಮೇಲೆ ತೋರಿಸ್ತೀನಿ. ಹಲೋ, ಮೇ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್. ಶ್ರೀ ರಾಜಬಹದ್ದೂರ್ ಮಾಧವರಾಯರ ವಂಶಸ್ಥರ ಬಗ್ಗೆ ತಮ್ಮ ಎಲ್ರಿಗೂ ಗೊತ್ತೇ ಇದೆ. ಇದಕ್ಕೆ ಸಂಬಂಧಪಟ್ಟ ಈ ಅರಮನೆ, ಆಸ್ತಿ, ಇದರ ವಾರಸುದಾರರ ಬಗ್ಗೆ ತಮಗೆಲ್ಲರಿಗೂ ಪರಿಚಯ ಮಾಡಿಸಿಕೊಡ್ಬೇಕಾದಂತ ಪರಿಸ್ಥಿತಿ ಈಗ ಬಂದಿದೆ.
ಅದಕ್ಕೋಸ್ಕರ ಈ ಪ್ರೆಸ್ ಮೀಟು ಅರೇಂಜ್ ಮಾಡಿದೀವಿ. Now I take privilege in welcoming Miss Lakshmi to come on the stage. दीर्घायुष्मान बाबा. ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈ ಇಡೀ 2,000 ಕೋಟಿ ಆಸ್ತಿಗೆ ಈ ರಾಜಬಹದ್ದೂರ್ ಮಾಧವರಾಯನ ಒಬ್ಬಳೇ ಮೊಮ್ಮಗಳಾದ ಮಹಾಲಕ್ಷ್ಮಿಯೇ ಇದಕ್ಕೆ ವಾರಸುದಾರಳು. ಆದರೆ ಕೆಲವೊಬ್ಬರು ಹಿತೈಷಿಗಳೆಂಬ ಮೂರ್ಖರು ನನ್ನ ಮೊಮ್ಮಗಳ ಪ್ರಾಣಕ್ಕೆ ಕುತ್ತಾಗಿದ್ದಾರೆ. ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡೋದಕ್ಕೆ ಬಾಲ್ಯದಲ್ಲಿ ತಂದೆಯ ಆಶ್ರಯ, ಯೌವನದಲ್ಲಿ ಗಂಡನ ಆಶ್ರಯ, ಮುಪ್ಪಿನಲ್ಲಿ ಮಗನ ಆಶ್ರಯ ಅನಿವಾರ್ಯ. ಯೌವನದಲ್ಲಿರೋ ನನ್ನ ಮೊಮ್ಮಗಳಿಗೆ ಒಂದು ಗಂಡಿನ ಆಶ್ರಯ ಬೇಕೇ ಬೇಕು. ಹೀಗಾಗಿ ನಮ್ಮ ಘನತೆ ಗೌರವಗಳಿಗೆ ತಕ್ಕಂತೆ ಒಬ್ಬ ವರ್ಣನ್ನ ಹುಡುಕ್ತಾ ಇದ್ದೀವಿ. ಈ ವಿಷಯಗಳು ನಿಮ್ಮಗಳ ಮೂಲಕ ತಿಳಿದರೆ ನಮಗೆ ತುಂಬಾ ಅನುಕೂಲವಾಗುತ್ತೆ. ಮುಂದೆ ನಿಮ್ಮ ಅನಿಸಿಕೆಗಳನ್ನ ಕೇಳಬಹುದು. ಗುರುವೆ, ಈ ಹುಡುಗಿರೇ ಹಿಂಗೆ ತುಂಬಾ ಮೋಸ. ನಿಮ್ಗೆ ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದಾಗಿತ್ತು. ಇದ್ರಲ್ಲಿ ಅವಳ್ದೇನು ತಪ್ಪಿಲ್ಲ ಟಿಂಗ. ಇಷ್ಟೊಂದು ಆಸ್ತಿ ಐಶ್ವರ್ಯ ಇರೋ ಹೆಣ್ಮಗಳು ನಮ್ ಜೊತೆ ಏನು ಇಲ್ದೆ ದುರಾಂಕಾರ ತೋರಿಸದೆ ಇದ್ಲಲ್ಲ, ಅದೇ ಕಣ ದೊಡ್ಡ ಗುಣ ಅವಳ ಹತ್ರ ಇದ್ದಿದ್ದು. ಅಂದ್ರೆ ನಾನೇ ತಪ್ಪಾಗಿ ಕಲ್ಪಿಸ್ಕೊಂಡ್ಬಿಟ್ಟೆ. ಹಗಲಲ್ಲಿ ನಕ್ಷತ್ರ ಇರುತ್ತೆ, ನಮ್ ಕಣ್ಣು ಕಾಣಿಸೋದಿಲ್ಲ. ನಿಮ್ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಗ್ಲಿಲ್ಲ, ನಿನಗೆಲ್ಲ ಅರ್ಥ ಆಗುತ್ತೆ. ಮತ್ತೆ ಮುಂದೆ ಎಲ್ಲಾರು ಕೆಟ್ಟ ಕನಸು ಅಂತ ಮರ್ತು ಬಿಡಕ್ ಪ್ರಯತ್ನ ಮಾಡ್ತಾರೆ. ಆದ್ರೆ ನಾನು ಇದೊಂದು ಒಳ್ಳೆ ಕನಸು ಅಂತ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸರ್, ಯೋಚನೆ ಮಾಡಬೇಡಿ, ಇದಕ್ಕೊಂದು ಒಳ್ಳೆ ಉಪಾಯ ಹುಡ್ಕೋಣ. ಎಷ್ಟು ವರ್ಷ? ಪಂಚವಾರ್ಷಿಕ ಯೋಜನೆ ಏನೋ? ನೀನು ಯೋಚನೆ ಮಾಡ್ತಾನೆ ಇರೋ. ಲಕ್ಷ್ಮೀ ಕಾವೇರಿ ಇದ್ದಂಗೆ ಇಲ್ಲುಟ್ಟಿ ಯಾವೊಂದೋ ಪಾಲಾಗಬಾರ್ದು. ನಮ್ಮ ಡ್ಯಾಮ್ ಅಲ್ಲೇ ಇರ್ಬೇಕು. ಪ್ರಾಣ ಬಿಟ್ಟೆವು, ಲಕ್ಷ್ಮಿನ ಬಿಡೆವು. ಅರ್ಥವಾಗ್ಲಿಲ್ವೇನಲೇ ವಾಮನ? ಅಜ್ಜೇ, ಯಾವಾಗ್ಲೂ ನಗ್ನಗ್ತಾ ಇರೋ ನೀವು, ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬಾ ದುಃಖ ಆಗ್ತಾ ಇದೆ ಗುರುವೆ. ದಯವಿಟ್ಟು ಆ ಲಕ್ಷ್ಮಿನ ಮರ್ತು ಬಿಡಿ. ನಾನು ಮರ್ತು ಯಾವ್ದೋ ಕಾಲ ಆಯ್ತು, ನೀನು ಇನ್ನ ಮರ್ತಿಲ್ಲ. ಹೋಗ್ಲಿ, ಬೆಂಗಳೂರಿಗೆ ಹೋದ್ಮೇಲೆ ಆವಾಗ ಫೋನ್ ಮಾಡ್ತಾ ಇರಿ. ಏ ಬಾಲು, ನಿಂತ್ಕೋ. ಡಿಗ, ನಾನು ಬರ್ತೀನಿ ಕಣ. ಬೆಳಗ್ಗೆ ನಾನ್ ಸತ್ತೋಗ್ತೀನಿ. ಆ ಊಟಿ ಎಸ್ಟೇಟ್ ಏನಾಯ್ತು ರೀ?
ಸರ್ ಊಟಿ ಎಸ್ಟೇಟ್ ಪ್ರಾಪರ್ಟಿ ಡೀಟೇಲ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ಬೋದು. ರುಕ್ಮಿಣಿ ರುಕ್ಮಿಣಿ ಬಾಬಾ ರುಕ್ಮಿಣಿಗೆ ಮೈಗೆ ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಬಂದಿಲ್ಲ, ಅವ್ರ ತಾತ ಬಂದಿದ್ದಾರೆ. ಸರಿ ಬಂದು ಕ್ಲೀನ್ ಮಾಡಕ್ ಹೇಳು. ತಾತ ಆ ಪ್ರಾಪರ್ಟಿ ಫೈಲ್ ಇಲ್ಲಿ ಬಂದು ಕ್ಲೀನ್ ಮಾಡಿ. ಹಾಗಾಗಿ ಎಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ. ಯಜಮಾನ್ರೆ ಸ್ವಲ್ಪ ಕ್ಲೀನ್ ಮಾಡಪ್ಪ. ಸರಿ ಯಜಮಾನ್. ಮಾವ, ಲಕ್ಷ್ಮಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರನ್ನ ನೋಡಿರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ನಲ್ಲ, ಅವನೇ ಇವನು. ನಮಸ್ಕಾರ ಸರ್. ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಿ ಸರ್. ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ. ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನೀವು ಸ್ವಲ್ಪ ಕೋಆಪರೇಟ್ ಮಾಡಬೇಕು. ಸರ್ ಅದು ಪ್ಲೀಸ್ ಒಂದು 3-4 ದಿನ ನೀವು ಇಲ್ಲೇ ಇದ್ರೆ ನಮ್ಗೆ ತುಂಬಾ ಉಪಕಾರ ಆಗತ್ತೆ. ದಯವಿಟ್ಟು ಸಹಕರಿಸಿ. ಪ್ಲೀಸ್ ಕೋಆಪರೇಟ್ ವಿತ್ ಅಸ್ ಸರ್. ಸರ್ ಅದೆಲ್ಲ ಓಕೆ, ಆದ್ರೆ ನಮ್ ಕೆಲ್ಸ ಏನ್ ಮಹಾ ದೊರೆ ಕೆಲ್ಸ. ಇವ್ರು ಮನಸ್ಸು ಮಾಡಿದ್ರೆ ನೀನ್ ಮಾಡ್ತಾ ಇರೋ ಕಂಪ್ನಿಗೆ ಓನರ್ ಮಾಡ್ಬಿಡ್ತಾರೆ. ಸುಮ್ನೆ ಒಪ್ಕೋ. ಅಷ್ಟೊಂದ್ ಸೀನ್ ಬೇಕಾಗಿಲ್ಲ. ನಮ್ಮ ಕಂಪನಿ ಓನರ್ಗೆ ಫೋನ್ ಮಾಡಿಸಿ ನಮ್ ಸಂಬಳನ ರೈಸ್ ಮಾಡಿಸಿದ್ರೆ ಸಾಕು. ಸರ್ ನನ್ನಿಂದ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ನಾನು ಇರ್ತೀನಿ ಸರ್. ತುಂಬಾ ಥ್ಯಾಂಕ್ಸ್ ಅಪ್ಪ. ಚಂಗು ಸರ್, ಇವ್ರನ್ನ ನಿನ್ ರೂಮಿಗೆ ಕರ್ಕೊಂಡು ಹೋಗು. ಸರಿ ಸರ್. ಸರ್ ನಮ್ ಸಂಬಳ ಅರ್ಥವಾಯ್ತು ಬಿಡಿ. ನೋಡಕ್ಕೆ PVR ಥಿಯೇಟರ್ ಇದ್ದಂಗದೆ, ಕುಡಿಯೋಕೆ ಒಂದು ತೊಟ್ಟು ನೀರಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ವಾಟರ್ ಪ್ಲೀಸ್. ಮಿನರಲ್ ಜನರಲ್ ಅಂದ್ರೆ ಅಂದ್ರೆ ಲೆಟ್ರಿನ್ಗೆ. ಬೊಕ್ಕೆ ಐಸ್ ಕ್ರೀಮು 700 ರೂಪಾಯಿ. ಅವಳಿಗೆ ಸಾಲ ಕೊಟ್ಟಿದ್ದು 350 ರೂಪಾಯಿ. ಕೆಲ್ಸಕ್ಕೆ ರಜಾ ಹಾಕಿದ್ದು ಅವಳಿಂದಾನೆ. 8 ದಿನ 2400. ಬನ್ನಿ ಮೇಡಮ್ ಕುಂಡ್ರಿ. ಏನಂದ್ರಿ? ಅಂದ್ರೆ ಕುತ್ಕೊಳ್ಳಿ ಅಂತ. ಅಯ್ಯಪ್ಪ, ಈ ಜನರಲ್ ವಾಟರ್ ಕೊಟ್ಬಿಟ್ರು ನಮ್ಗೆ ಮಿನರಲ್ ವಾಟರ್ ಟೇಸ್ಟ್. ಪಾಪಲ್ಲಿ ಕಾರ್ನ ಹುಷಾರಾಗೊಡಿಸ್ಬೇಕು. ಯಾಕೆ ಇಲ್ಲಕ್ಕೂ? ನೀವು ಡ್ರೈವರ್ ತಾನೆ? ನಾನೇನೋ ಡ್ರೈವರೇ, ನೀನೇನು ಓನರ? ಕೂತ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆಯ್ತು. ಯಾವ ರೇಷನ್ ಡಿಪೋ ಅಕ್ಕಿ ತಿನ್ನೋದು ನೀವು? ಲಕ್ಷ್ಮಿ ಅವರೇ, ಈಗ ನೀವು ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಹಾಗೆ ನಗ್ತಾ ಇರಿ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅನ್ನೋ ಒಂದು ವಿಷಯ ಇಲ್ಲ. ಪರವಾಗಿಲ್ಲ, ಹೇಳಿ. ಏನಿದು? ಅದು ನಾನು ನಿಮ್ಗೆ ಇನ್ವೆಸ್ಟ್ ಮಾಡಿದ ಬಿಲ್ಲು. ಅದು ಬೆಂಗಳೂರಿಂದ ಮೈಸೂರು ಬಂದ್ವಲ್ಲ, ಅದ್ರ ಖರ್ಚು. ಅದರಲ್ಲಿ ಸ್ವಲ್ಪ ನನ್ನ ಇನ್ವೆಸ್ಟ್ಮೆಂಟು ಇದೆ. ಐಸ್ ಕ್ರೀಮು 500 ರೂಪೀಸಾ? ಅದು 20 ರೂಪಾಯಿ. ಅವತ್ತು ಸ್ವಲ್ಪ ಡಿಮ್ಯಾಂಡ್ ಇತ್ತು, ಅದಕ್ಕೆ ಬ್ಲಾಕ್ ಕೊಟ್ಟು ತಂದೆ. ಫ್ಲವರ್ ಬೊಕೆ 200 ರೂಪೀಸ್. ಏನ್ರಿ ಇದು? ಅದು ಅದೇ ಅವತ್ತು ನಿಮ್ ಫ್ರೆಂಡು ಬರ್ತ್ಡೇ ಇತ್ತಲ್ಲ, ಅದೇ ನಾನು ಕಾಗೆ ಆರ್ಸಕ್ ಬಂದಲ್ಲ, ಅದು ನಿಮ್ಮ ಅಕೌಂಟೆ. STD 150. ಅದೇ ಅವತ್ತು ನೀವು ಮೈಸೂರಿಗೆ ಪೆಟ್ರೋಲ್ ಬಂಕ್ದ STD ಮಾಡಿದ್ರಲ್ಲ, ನೀವು ಎಸ್ಕೇಪ್ ಆದ್ರೆ ನಾನು 1-2 ಫೋನ್ ಮಾಡ್ಕೊಂಡೆ. ಅದು ನಿಮ್ಮ ಅಕೌಂಟ್ ಅಲ್ವೇ? ಆಕ್ಚುಲಿ ನಾನು ಕೇಳ್ತಿರ್ಲಿಲ್ಲ, ಹಾಳಾದ್ದು ಹಗ್ಗ ಹಾಕ್ತಾರೆ. ನನಗೆ ಬರೋದು 9,000 ರೂಪಾಯಿ ಸಂಬಳ. ಹೇಗ್ ಮಾಡೋದು ಹೇಳಿಮ್ಮ? ಸಾಲುದಕ್ಕೆ ನಾನು ಇಷ್ಟು ದಿನ ನಿಮ್ ಜೊತೆ ಇದ್ಬಿಟ್ಟಲ್ಲ, ನನ್ನ ಸಂಬಳದೆಲ್ಲ ಕಾಗೆ ಆರಿಸ್ಬಿಟ್ಟಿರ್ತಾರೆ. ಮೊನ್ನೆ ನನ್ನ ಹತ್ರ ಇದ್ದಿದ್ದು ಒಂದು ಹೆಲ್ಮೆಟ್, ಅದನ್ನು ದೇಪ್ಬಿಟ್ರು. 200 ರೂಪಾಯಿ ಕೊಟ್ಟು ಆಮ್ಲೆಟ್ ತರ ಒಂದು ಹೆಲ್ಮೆಟ್ ನ ತಗೊಂಡ್ಬಂದಿದ್ದೀನಿ. ಸ್ವಲ್ಪ ಟೈಟ್ ಆಗಿರೋದ್ರಿಂದ ನೀವು ಸ್ವಲ್ಪ ಅಮೌಂಟ್ನ. ನಿನಗೆ ನಾಚಿಕೆ ಆಗಲ್ವಾ? ಹುಡುಗಿರ್ಗೆ ಖರ್ಚು ಮಾಡಿದ್ದು ದುಡ್ಡು ಕೇಳ್ತಿದ್ಯಲ್ಲ. ಅಯ್ಯೋ, ಕೇಳಿದ್ರೆ ತಪ್ಪೇನಮ್ಮ. ನೆನ್ನೆ ನೀನ್ ತಾನೇ ನನ್ನ ಫ್ರೆಂಡ್ ಅಂದೆ. ಫ್ರೆಂಡ್ಸ್ ಅಂದ್ರೆ ದುಡ್ಡು ಕೇಳೋದಾ? ನಾನ್ ಕೇಳಿದ್ದು ನಿಂದಲ್ಲ, ನನ್ ದುಡ್ಡು. ಆಯ್ತು ಬಿಡು, ನಿಮ್ ತಾತನಿಗೆ ಹೇಳ್ಬಿಟ್ಟು ನನ್ ಲೋನ್ ಆದ್ರೂ ಕ್ಲಿಯರ್ ಮಾಡಿಸ್ಬಿಡು. ಇನ್ನೊಂದ್ ಮಾತಾಡಿದ್ರೆ ನಾಲ್ಗೆ ಕಿತ್ತು ಹೊರಗೆ ಹಾಕ್ಬಿಡ್ತೀನಿ. ಏನಪ್ಪ ಇವಳು, ನೋಡಿದ್ರೆ ಕೈಗೆ ಚಮ್ನ ಕೂಡ ಕಾಣಿಸ್ತಾವಳಲ್ಲ. ಹೆಂಗೋ ಸ್ವಲ್ಪ ಗಾಡಿ ನಿಲ್ಸು. ಯಾಕ್ ತಾತ? ನಾಳೆ ನನ್ನ ಮೊಮ್ಮಗಳು ಬರ್ತಿದ್ದೇನಮ್ಮ. ಅವಳಿಗೆ ಬೊಂಬೆಗಳು ಅಂದ್ರೆ ತುಂಬಾ ಇಷ್ಟ ನಮ್ಮ. ಒಂದ್ ಒಳ್ಳೆ ಬೊಂಬೆ ಅಂಗಡಿಯಲ್ಲಿ ನೋಡ್ದೆ ನಾನು. ಓ, ದುಡ್ಡು ಬೇಕಾ? ತಗೊಳ್ಳಿ. ಬೇಡಮ್ಮ, ದುಡ್ಡು ನನ್ನ ಹತ್ರ ಇದೆ. ಒಂದ್ ಒಳ್ಳೆ ಬೊಂಬೆ ಸೆಲೆಕ್ಟ್ ಮಾಡ್ಬೇಕಾಗಿತ್ತು. ನನಗೆ ಅಷ್ಟೊಂದು ಗೊತ್ತಾಗಲ್ಲಮ್ಮ. ಸರಿ ಬನ್ನಿ. ಮೇಡಮ್ ಎಕ್ಸ್ಕ್ಯೂಸ್ ಮೀ, ನೀವು ತಾತನ್ಗೆ ಬೊಂಬೆ ಕೊಡಿಸ್ತಿದ್ದೀರಲ್ಲ, ನನ್ಗೊಂದ್ ಬೇರೆ ಡ್ರೆಸ್ ಕೊಡಿಸ್ಬಿಡಿ. ಒಳ್ಳೆ ಕಥೆ ಆಯ್ತಲ್ಲ, ನಮ್ಮಮ್ಮ ನಿಮ್ಮ ಹತ್ರ ಇದೆ, ಕೊಡಿಸ್ರಿ. ಜೀವನದಲ್ಲಿ ಯಾರು ಸಹಾಯ ಮಾಡ್ಬಾರ್ದ್ರಿ. ಏನ್ ಜನಾರಿ ನೀವು. ಹೌದು, ಎಲ್ಲಿ ನಿಮ್ ತಾತ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೋ ಊಟ? 1 ನಿಮಿಷ ಬಂದೆ.
ಲಕ್ಷ್ಮಿ ಮಾವ ಚಂಗು ಫೋನ್. ಹಲೋ, ಲಕ್ಷ್ಮಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನನಗ್ ಗೊತ್ತು, ನನ್ನ ಸಾಯಿಸ್ಬಿಡ್ತಾರೆ. ದಯವಿಟ್ಟು ಬಾಲು, ನನ್ ಮಾತ್ ಕೇಳು. ಪ್ಲೀಸ್ ಪ್ಲೀಸ್ ಇಲ್ಲಿ ಹೊರಟೋಗು. ಪ್ಲೀಸ್ ಬಾಲು, ನನ್ನಿಂದ ದೂರ ಹೊರಟೋಗು. ನಾನ್ ದೂರ ಹೋದ್ರೆ ನೀನ್ ಚೆನ್ನಾಗಿರ್ತೀಯ? ಅದು ಗೊತ್ತಿಲ್ಲ, ನೀನಾದ್ರೂ ಚೆನ್ನಾಗಿರ್ತೀಯ. ಹೋಗ್ಲೇಬೇಕು ಅಂದ್ರೆ ಹೋಗ್ತೀನಿ. ಈಗಲ್ಲ, ಈ ನಿನ್ ಕಣ್ಣಲ್ಲಿ ಕಣ್ಣೀರ್ ಬರ್ದೇ ಇರೋ ಕ್ಷಣದಿಂದ ನಾನು ನಿನ್ ಕಣ್ಣಿಗೆ ಕಾಣಲ್ಲ. ಬಾ ಹೋಗೋಣ. ಅಪ್ಪ ಬೇಡಪ್ಪ, ಅಪ್ಪ ಬೇಡಪ್ಪ. ಲೋ ಮೇಲ್ಕೋಟೆ, ಏನು ಏನೋ ನೀವ್ ಮಾಡ್ತಾರೆ ಕೆಲ್ಸ? ಕುಡಿಸ್ತಾ ಇದ್ದೀನಿ. ಓ, ನಿಂಗೂ ಬೇಕಾ? ಏ, ಒಂದ್ ಗ್ಲಾಸ್ ಬರ್ರ. ಛೀ, ನೀಚ. ಸ್ವಂತ ತಂಗಿ ಮಗಳನ್ನೇ ಕೊಲ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಲ್ಲ, ನಿಂಗೆ ನಾಚಿಕೆ ಆಗಲ್ಲ? ಅದನ್ನೆಲ್ಲ ನನ್ ಮಗನಿಗೆ ಕೊಟ್ಬಿಟ್ಟಿದೀನಿ. ನಿನ್ ಟಾರ್ಚರ್ ಹೀಗೆ ಮುಂದುವರಿತಾ ಇದ್ರೆ ಆ ಹುಡುಗಿ ಮೆಂಟಲ್ ಕಂಡೀಷನ್ ಏನಾಗಬಹುದು? ನಿನ್ನಿಂದ ನೆಮ್ಮದಿ ಅನ್ನೋದೇ ಇಲ್ಲ. ಹಗಲು ರಾತ್ರಿ ಯಾಕಿಷ್ಟು ತೊಂದರೆ ಕೊಡ್ತಾ ಇದೀಯಾ? ನಿನಗೇನ್ ಬೇಕು? ಹಣ, ಆಸ್ತಿ, ನಿನ್ಗೇನ್ ಬೇಕು ಹೇಳೋ? ಲೋ ಮೇಲ್ಕೋಟೆ, ನಿನಗಿಂತ ನನ್ನ ವಯಸ್ಸಲ್ಲಿ ದೊಡ್ಡವನು. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮೊಮ್ಮಗಳಿಗೆ ಮಾತ್ರ ತೊಂದರೆ ಕೊಡ್ಬೇಡ ಕಣೋ. ಅಯ್ಯೋ, ತಪ್ಪು ತಿಳ್ಕೊಂಡಿದ್ದೀರಾ. ನಾನು ವಜ್ರಮಣಿ ತೂಗುದೀಪ್ ಶ್ರೀನಿವಾಸರ ವಿಲನ್ ಅಲ್ಲ. ಹೊಸ ನಟ ದಿನೇಶು ಬಾಲ್ಕಸಂತರ. ಆಗಾಗ ಅಶ್ವತ್ ಆಯ್ತೀನಿ. ನಮ್ಮ ತಾಯಿ ಸತ್ವಾಗ್ಲು ಅಲ್ವ ನಮಗನೇ ಅಪ್ಪ. ನೋಡು ಮೇಲ್ಕೋಟೆ, ನನ್ನ ಮೊಮ್ಮಗಳಿಗೆ ಏನು ತೊಂದರೆ ಆಗಬಾರ್ದು. ನಿನ್ಗೇನ್ ಬೇಕು ಹೇಳೋ? ಜಗತ್ತೇ ನಶ್ವರ, ನಾನೇನ್ ಕೇಳಲಿ? ನನಗೇನೇನೂ ಬೇಡ. ನನ್ನ ತಂಗಿಯ ಕೊನೆ ಆಸೆ ನಿಮ್ಮ ಮೊಮ್ಮಗಳ ಜೊತೆ ನನ್ನ ಮಗನ ಮದುವೆ. ಯಾಕೆ ಸಂಬಂಧ ಬೆಳೆಸೋಣ ಅಂತ ಸೈಲೆಂಟ್ ಆಗ್ಬಿಟ್ರಿ? ಯೋಚನೆ ಮಾಡಿ, ಇಲ್ಲ ಅಂದ್ರೆ ಮತ್ ಕೆರೀಚಿರ್ಬೇಕಾಗತ್ತೆ. ಅಲ್ಲ ಮಗನೇ, ಹೋಗಪ್ಪ, ನಾಚಿಕೆ ಆಗುತ್ತೆ. ಇದು ನಾಚಿಕೆ ಪಡೋ ವಿಷಯ ಅಲ್ಲ ಕಣೋ, ಭಯ ಪಡೋ ವಿಷಯ ಅಲ್ವಾ? ಚಂಗು, ಗಾಡಿ ನಿಲ್ಸು.
ನೀನಿಳಿ. ಚಂಗು, ನೀ ಹೊರಡು. ಓಕೆ ಮೇಡಮ್. ಅಲ್ಲ, ನನ್ನ ಗಾಡಿಯಿಂದ ಯಾಕೆ ಇಳಿಸಿದ್ರಿ? ನಡಿಬೇಕು ಅನ್ನಿಸ್ತು. ಅಲ್ಲ, ನಡಿಬೇಕು ಅನ್ಸಿದ್ದು ನಿಮ್ಗೆ, ನನ್ನ ಯಾಕೆ ಇಳಿಸಿದ್ರಿ? ನಿನ್ ಜೊತೆನೆ ನಡಿಬೇಕು ಅನ್ನಿಸ್ತು. ಕಾರಲ್ಲಿ ಓಡಾಡೋ ನಿಮ್ಮಂತವ್ರಿಗೆ ನಡಿಬೇಕು ಅನ್ನೋ ಆಸೆ, ನಡೆದಾಡೋ ನಮ್ಮಂತವ್ರಿಗೆ ಕಾರಲ್ಲಿ ಓಡಾಡ್ಬೇಕು ಅನ್ನೋ ಆಸೆ. ಬಾಲು, ನೀನ್ ನನ್ ಜೊತೆ ಇದ್ರೆ ಏನೋ ನನ್ಗೆ ಗೊತ್ತಿಲ್ದೇ ಇರೋ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಥ್ಯಾಂಕ್ಸ್. ಅದೃಷ್ಟ ಅಂದ್ರೆ ಇದೇ ನೋಡಿ. ನನ್ ಮಗ ಯಾವ್ದ್ರಲ್ಲಿ ಕಡಿಮೆ ಇದ್ದಾನೆ? ಯಜಮಾನ್ರೆ, ನೀವು ಆರೋಗ್ಯದ ಕಡೆ ಗಮನ ಕೊಡೋದು. ಆಯ್ತು ಬಿಡಪ್ಪ. ಲಕ್ಷ್ಮಿ, ಲಕ್ಷ್ಮಿ, ಯಾಕಮ್ಮ ಒಂಥರ ಇದೆಯಾ? ನಾವು ನಿನಗೋಸ್ಕರನೇ ಕಾಯ್ತಾ ಇದೀವಿ. ಬಾ. ಲಕ್ಷ್ಮಿ, ಇನ್ ಮುಂದೆ ನಿಮ್ಮ ಮಾವನ ಮಧ್ಯೆ ಯಾವ ರೀತಿ ಮನಸ್ತಾಪ ಗಲಾಟೆನೂ ಇರೋದಿಲ್ಲ. ಇವತ್ತಿನಿಂದ ಮೇಲ್ಕೋಟೆ ನಮ್ಮನೆಯವನೇ. ಅರ್ಥವಾಗ್ಲಿಲ್ವಮ್ಮ? ಇಷ್ಟು ದಿನ ಈ ಮನೆಗೆ ನೀನು ಲಕ್ಷ್ಮಿ ಆಗಿದ್ದೆ, ಇನ್ ಮುಂದೆ ಮೇಲ್ಕೋಟೆ ಮನೆಗೆ ಮಹಾಲಕ್ಷ್ಮಿ ಆಗ್ತೀಯ. ಯಾಕಮ್ಮ? ಸಂಬಂಧಗಳು ಮುರಿದ್ರು ಅದು ಶಾಶ್ವತ ಅಲ್ಲ, ಮತ್ತೆ ಸೇರ್ಲೇಬೇಕು. ಎಲ್ಲ ನೀನ್ ಒಳ್ಳೇದಕ್ಕಮ್ಮ. ನನ್ನ ಸೊಸೆ, ಮುದ್ದಿನ ಸೊಸೆ. ಲೇ ಮಗನೇ, ನೋಡೋ ನೋಡೋ. ಹೋಗಪ್ಪ, ನನಗೆ ನಾಚಿಕೆ ಆಗುತ್ತೆ. ಮಗನೇ, ನಾಚ್ಕೋಬೇಕಾದ ನೀನಲ್ಲ ಕಣೋ. ರಂಬೆ, ಊರ್ವಶಿ, ಮೇನಕೆ ನಾಚ್ಕೋಬೇಕು ನನ್ನ ಸೊಸೆ ನೋಡಿ, ಅಲ್ವೇನಮ್ಮ? ನಿಮ್ ಮಾವನ್ ಕಾಲ್ ಮುಟ್ಟಿ ನಮಸ್ಕಾರ. ಬಾ ಅಮ್ಮ, ಬಾ ಬಾ. ಏನ್ ಯೋಚನೆ ಮಾಡ್ತಾ ಇದೀಯಾ? ಆಶೀರ್ವಾದ ತಗೊಮ್ಮ. ಬಾ ಅಮ್ಮ, ಬಾ. 10 ಮಕ್ಕಳನ್ನ ಎತ್ಬಿಡಮ್ಮ. ಬಿದ್ರಕೋಟೆ, ಬಾಗಲಕೋಟೆ, ಹೊಸಕೋಟೆ, ಕಲ್ಲಿಕೋಟೆ, ಇರೋ ಬರೋ ಕೋಟೆ ಎಲ್ಲಾನು ನಮ್ಮ ಹತ್ರನೇ ಇರ್ಬೇಕು. ಬಾಜೆ ಕೊಡಮ್ಮ. ಸಸ್ಯ ನಾಚ್ಕೊಂಡ್ಬಿಟ್ಲು. ಇನ್ನು ಮುಂದೆ ನಿನ್ನ ಅಗತ್ಯವಿಲ್ಲ. ಇವತ್ತು ರಾತ್ರಿ ಇದ್ದು ನಾಳೆ ಹೊರಡಬಹುದು. ಸರಿ ಸರ್. ಏನ್ ಪರ್ಸನಲ್? ಏನಿಲ್ಲ, ಇವತ್ತಿದ್ದು ನಾಳೆ ಹೊರಡಬಹುದು. ಏನ್ ಡಾಕ್ಟರ್, ನೀವು ಒಳ್ಳೆ ಪೇಷಂಟ್ ಗೆಳ್ದಂಗೆ ಹೇಳ್ತಿರಲ್ಲ. ನಮ್ ಸೊಸೆಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಇವರು. ಬಾಲೋ, ನಾಳೆ ನಮ್ ಲಕ್ಷ್ಮಿ ನಿಶ್ಚಿತಾರ್ಥ ಇದ್ಬಿಟ್ಟು ಮುಗಿಸ್ಕೊಂಡು ಹೋಗು. ನೀವು ಮಾತಾಡ್ತಾ ಇರಿ, ಬಂದೆ. ನೋಡ್ದ, ನೀನು ಅವತ್ತು ಅವಳಿಗೋಸ್ಕರ ನನ್ ಕಾಲಿಡಿದೆ. ಇವತ್ತು ನಿನ್ ಕಣ್ಣೆದ್ರಿಗೆ ಅವಳು ನನ್ ಕಾಲಿಡಿದ್ಲು. ಕಾಲಿಡ್ಕೊಂಡ್ಲು ಅಂತ ಕೋಟ್ಯಾಂತರ ರೂಪಾಯಿ ಬಿಟ್ಬಿಡ್ತೀನ. ನನ್ನ ಮಗನ ಹಣೆಗೂ ಬಿಡಲ್ಲ. ಲುಕ್ ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೋ. ಮದ್ವೆ ಆಗ್ಲಿ, ಆಸ್ತಿ ನನ್ ಕೈಗೆ ಬರ್ಲಿ. ಲಕ್ಷ್ಮಿನ ಅಸ್ತಿನ ನಿನ್ ಕೈ ಕೊಡ್ತೀನಿ. ನಿನ್ ಕೈಯಾರೆ ಗಂಗೆಗೂ ತುಂಗೆಗೂ ಪುಣ್ಯ ಬರ್ತದೆ. ಸರಿಯಾಗಿ ಹೇಳಿದ್ರಿ. ಹೆಂಗೆ ಪೆಕ್ಕರಂಗ ಆಡ್ತಾ ನೋಡು. ಪೆಕ್ಕರು ಮುಂಡೆವು ಕಳ್ಳನ್ ಕರ್ಕ ಬಂದ್ ಖಜಾನೆ ಕಾವಲ್ಗಿಟ್ಟವ್ರಲ್ಲ, ಸುಮ್ನಿರ್ತೀನ. ಬೇಗ ಬನ್ನಿ. ಒಳಗಡೆ ಊಟ ತಣ್ಣಗಾಗುತ್ತೆ. ನಡಿಯಮ್ಮ, ನಡಿಯಮ್ಮ. ವಿಚಿತ್ರ ಅನ್ಸುತ್ತಲ್ವಾ? ಬಾ. ಸರ್, ಹಣ ಇರೋ ಜನನೇ ಹಾಗೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಒಳ್ಳೆ ಮನಸ್ಸಿಗೆ ನೀವೆಲ್ಲಿದ್ರೂ ಚೆನ್ನಾಗಿರ್ತೀರ. ನಾನು ತುಂಬಾ ದಿನದಿಂದ ಯಾರ ಮನೇಲಿದ್ದೀನಿ. ಇಲ್ಲೆಲ್ಲರೂ ರಾಜನ್ ತರ ಇರ್ತಾರೆ, ಆದ್ರೆ ಯಾರಿಗೂ ಆ ತರ ಮನಸ್ಸಿಲ್ಲ.
ನಾನ್ ನಿಮ್ಮಲ್ಲಿ ರಾಜನ್ ನೋಡ್ದೆ. ಕತ್ತಿ ಹಿಡ್ಕೊಂಡು ರಾಜನಲ್ಲ, ಕರುಣೆ ಪ್ರೀತಿ ಇರೋ ಮಹಾರಾಜನ. ಇವತ್ತೇನು ಈ ತರ ಮಾತಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಸರ್? ನಾನ್ ಕಾರ್ಟೂನ್ ತರ ಇರ್ಬೋದು, ಕೆಟ್ಟವನಲ್ಲ. ಇವತ್ತು ಅವರು ನಿಮ್ಮನ್ನ ಆಚೆ ಹೋಗುಂದ್ರಲ್ಲ, ಆ ಕ್ಷಣದಿಂದ ಮನಸ್ಸು ಭಾರ ಆಗ್ತಾ ಇದೆ. ನಿಮ್ಮಂತ ಗುಣವಂತನ ಉಳಿಸ್ಕೊಳಕ್ ಆಗಲ್ಲ ಈ ಹಣವಂತರಿಗೆ. ನಿಮ್ಮ ನೋಡ್ತಾ ಇದ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಮನುಷ್ಯನ ಡ್ರೆಸ್ ಕೋಡು, ಅವನು ಚಿಕ್ಕವನಿದ್ದಾಗ ಚಡ್ಡಿ ಹಾಕ್ತಾನೆ, ದೊಡ್ಡವನಾದ್ಮೇಲೆ ಪ್ಯಾಂಟ್ ಹಾಕ್ತಾನೆ. ವ್ಯಕ್ತಿ ಬೆಳೆದಂಗೆಲ್ಲ ಅವನ ಡ್ರೆಸ್ಸು ಅಡ್ರೆಸ್ಸು ಎಲ್ಲ ಬದಲಾಗುತ್ತೆ. ಗುಡ್ ನೈಟ್. ಬನ್ನಿ 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 ಸರ್, ಬನ್ನಿ ನೀವು ಆ ಕಡೆ ಕೂತ್ಕೊಳ್ಳಿ. ಹಲೋ, ಇಲ್ಲಿಗೆ ಬಂದಿರತಕ್ಕಂತ ಬಂಧುಗಳಿಗೆ ನಮಸ್ಕಾರ. ಈ ಶುಭ ದಿನ ಶ್ರೀ ಮೇಲುಕೋಟೆಯವರ ಜ್ಯೇಷ್ಠ ಪುತ್ರ ಕೆಂಪುಕೋಟೆ ಹಾಗೂ ರಾವ್ ಬಹದ್ದೂರ್ ರಾಜಾರಾಯರ ಏಕೈಕ ಮೊಮ್ಮಗಳಾದ ಸೌಭಾಗ್ಯವತಿ ಸಮಸ್ತ ಆಸ್ತಿಯ ಒಡತಿಯಾದ ಕುಮಾರಿ ಮಹಾಲಕ್ಷ್ಮಿಯವರ ನಿಶ್ಚಿತಾರ್ಥ ದಿನ. ಸ್ವಾಗತ, ನಿಮಗೆಲ್ಲರಿಗೂ ಸುಸ್ವಾಗತ. ರಾಜ ಶ್ರೀ ರಾವ್ ಬಹದ್ದೂರ್ ರಾಜಾರಾಯರಿಗೆ ಸೇರಿದ ಈ ಅರಮನೆ, ಫ್ಯಾಕ್ಟರಿ, ಊಟಿಯಲ್ಲಿರುವ ಬಂಗಲೆ, ಅದರ ವ್ಯವಹಾರ ಒಟ್ಟು 2,000 ಕೋಟಿ ರೂಪಾಯಿ ಆಸ್ತಿಯನ್ನ ಅವರ ಮೊಮ್ಮಗಳಾದ ಕುಮಾರಿ ಮಹಾಲಕ್ಷ್ಮಿಯವರಿಗೆ ಅವರು ಮದುವೆಯಾದ ದಿನದಿಂದ ಹಸ್ತಾಂತರಿಸಲಾಗುವುದು. ಹಾಗೆಯೇ ಶ್ರೀ ಮೇಲುಕೋಟೆಯವರ ಸಮಸ್ತ 180 ಕೋಟಿ ಆಸ್ತಿಯನ್ನ ಅವರ ಮಗ ಕೆಂಪುಕೋಟೆಯವರೊಂದಿಗೆ ಮದುವೆಯಾಗುತ್ತಿರುವ ಕುಮಾರಿ ಮಹಾಲಕ್ಷ್ಮಿಯವರ ಹೆಸರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಗುತ್ತದೆ. ಇದಕ್ಕೊಂದು ಸೈನ್ ಮಾಡಿ ಸರ್. ನನ್ನ ಸುದಿನ. ಥ್ಯಾಂಕ್ ಯು. ಲಕ್ಷ್ಮಿ, ನೀವು ಉಂಗುರ ಬದಲಾಯಿಸೋದಕ್ಕೆ ಮುಂಚೆ ಇದಕ್ಕೊಂದು ಸೈನ್ ಮಾಡಿಮ್ಮ. ಮಾಡಮ್ಮ. ನಾನೊಂದೆರಡು ಮಾತಾಡ್ಬೇಕು. ಒಂದ್ ಹೆಣ್ಣು ಬಾಳ್ಬೇಕಾಗಿರೋದು ಉಂಗ್ರದ ಜೊತೆ ಅಲ್ಲ, ಉಂಗ್ರ ಹಾಕೊಂಡ್ ಜೊತೆ. ಒಂದ್ ಮದುವೆ ಅಂದ ತಕ್ಷಣ ಎಲ್ರೂ ಹುಡುಗಿ ವಯಸ್ಸು ನೋಡ್ತಾರೆ, ಕೇಳ್ತಾರೆ. ಮನಸ್ಸು ನೋಡಿ ಹೇಳೋ ಮನ್ಸು ಇಲ್ಲಿ ಯಾರಿಗೂ ಇಲ್ಲ. ನಾನೀ ಮನೆ ರಾಣಿಯಾಗಿ ಹುಟ್ಟೋದಕ್ ಮುಂಚೆ ಒಂದ್ ಹುಡುಗಿಯಾಗಿ ಹುಟ್ಟಿದ್ದೀನಿ. ನನಗೂ ಮನಸ್ಸಿದೆ, ಕನಸಿದೆ. ಅದಿಲ್ಲಿ ಯಾರಿಗೂ ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಹಣ, ಆಸ್ತಿ, ಅಧಿಕಾರ ಮಾತ್ರ. ಕೆಲವ್ರು ನನ್ನ ಕೊಲ್ಸೋದಕ್ಕೆ ಕತ್ತಿ ಇಟ್ಕೊಂಡಿದ್ದವರು ಇವತ್ತು ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋ ಕರಿಮಣಿ ಇಟ್ಕೊಂಡಿದ್ದಾರೆ. ಲಕ್ಷ್ಮಿ, ತಾತ, ಇವರೆಲ್ಲ ನನ್ನ ಹಣ, ಆಸ್ತಿ ಮಾತ್ರ ನೋಡಿದ್ರು. ಆದ್ರೆ ಒಬ್ಬನೇ ಒಬ್ಬ ಮನುಷ್ಯ ನನ್ನನ್ನ ನನ್ನ ತರ ನೋಡಿದ್ರು. ಅವ್ರ ಹೆಸರು ಬಾಲು. ಮದ್ವೆ ಅಂದ್ರೆ ನಿಮ್ಗೆಲ್ಲ ಮರ್ಯಾದೆ ವಿಷಯ, ನನಗೆ ಮನಸ್ಸಿನ ವಿಷಯ. ಈ ಒಡವೆ ಇಷ್ಟ ಆಯ್ತಾ, ಈ ಸೀರೆ ಇಷ್ಟ ಆಯ್ತಾ, ಈ ಬಳೆ ಇಷ್ಟ ಆಯ್ತಾ ಅಂತ ಕೇಳೋ ನೀವು. ಈ ಹುಡುಗ ಇಷ್ಟ ಆದ್ನ ಅಂತ ಒಂದೇ ಒಂದ್ ಮಾತು ಕೇಳಿದ್ರ? ಒಬ್ಬ ಹುಡುಗಿನ ಮದ್ವೆ ಆಗೋದಕ್ಕೆ ಕನಿಷ್ಠ ಗಂಡಸು ಅನ್ನೋ ಅರ್ಹತೆ ಇರ್ಬೇಕು, ಗಂಡಸ್ತರ ಅಲ್ಲ. ಹೆಣ್ಣಿಗೆ ಬೇಕಾಗಿರೋದು ಹಣವಂತ ಅಲ್ಲ, ಗುಣವಂತ. ನೀವು ವಯಸ್ಸಿನಲ್ಲಿ ದೊಡ್ಡವರು, ಅವನ ಮನಸ್ಸಿನಲ್ಲಿ ದೊಡ್ಡವನು. ಈ ಅರಮನೆಗಿಂತ
ನನಗವನ್ ಬಾಡಿಗೆ ಮನೆನೇ ದೊಡ್ಡದು. ಈ ಮನೇಲಿ ಅವನ್ ಇಲ್ದೇ ಇದ್ರು ಈ ನನ್ನ ಮನಸ್ಸಿನಲ್ಲಿ ಅವನ್ ಶಾಶ್ವತವಾಗಿರ್ತಾನೆ. ನಾನು ಅವನ್ ಜೊತೆನೆ ಬಾಳ್ತೀನಿ, ಅವನ್ ಜೊತೆನೆ ಬದುಕ್ತೀನಿ. ಲಕ್ಷ್ಮಿ ಲಕ್ಷ್ಮಿ 2,000 ಕೊಡಿ ಅಮ್ಮ. ಲಕ್ಷ್ಮಿ 2,000. ಮೇಲ್ಕೋಟೆ. ಸಾರಿ ಮಾವ. ಮೇಲ್ಕೋಟೆ. ಚಂಗು, ನಾನ್ ಬಾಲು ನೋಡ್ಬೇಕು. ನೀವೇನು ಯೋಚನೆ ಮಾಡ್ಬಿಡಿಮಾ, ಅವ್ನು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಹಾಳಾದ್ದು ಚೆಂಗುಮಣಿನ ನಂಬಿದ್ದಕ್ಕೆ ನನ್ನ ಕೈಗೆ ಚುಮ್ಮನ ಕೊಟ್ಬಿಟ್ಟಲ್ಲ. ಏನ್ ಮಾಡೋದೀಗ? ನೋಡಪ್ಪ, ನನಗೆ 2,000 ರೂಪಾಯಿ ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನನ್ನ ಹೆಸರು ಬಾಲು ಅಂತ. ನಾನು ಒಳ್ಳೆ ಕಂಪನಿಲಿ ಕೆಲಸ ಮಾಡ್ತಿದ್ದೀನಿ. ನನ್ಗೆ 9,000 ರೂಪಾಯಿ ಸಂಬಳ ಬರುತ್ತೆ, ಗಾಡಿ ಇದೆ, ಹೆಲ್ಮೆಟ್ ಇದೆ, ನಾನು ಅನ್ಮ್ಯಾರಿಡ್. ಅದಕ್ಕೇನು ಹೆಣ್ಬೇಕಾ? ಇಲ್ಲ ಸರ್, ನಾನು ಕಾರಣಾಂತರದಿಂದ ಮೈಸೂರು ಬಂದಿದೆ, ಸ್ವಲ್ಪ ಹಣಕ್ಕೆ ಮುಗ್ಗಟ್ಟಾಗಿದೆ. ತಾವು ಏನಾದ್ರೂ ಹೆಲ್ಪ್ ಮಾಡಿದ್ರೆ ನಾನು ವಾಪಸ್ ಮನಿಯಾಟ ಮಾಡ್ಬಿಡ್ತೀನಿ ಸರ್. ಅಲ್ಲ, ಭಿಕ್ಷೆನೂ ಈ ಸ್ಟೈಲ್ ಅಲ್ಲಿ ಕೇಳ್ತಿಲ್ಲ, ಎಜುಕೇಟೆಡ್ ತರ ಇದೆಯಾ? ನಾಚಿಕೆ ಆಗಲ್ಲ ನಿಂಗೆ? ಸರ್, ತಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರಿ. ನಾನು ಬಂದು ನಿಂತ್ಕೊಂಡ್ರೆ ಓದಿತೇನೆ. ಹೋಗೋ. ಆಯ್ತು ಸರ್. ಅಯ್ಯೋ, ಆ ವಿಜಯ ಮಲ್ಲನ್ ಕುದುರೆ ಕಟ್ಬಿಟ್ಟು ನನ್ ಮನೆನೇ ಹಾಳ. ನೆಕ್ಸ್ಟ್ ಪ್ರೈಸ್ ಯಾವಾಗ್ಲೂ ಆ ಮಿಸ್ಟ್ರಿಕಲ್ ಮೇಲೆ ಕಟ್ಬಿಡು. ಅಯ್ಯೋ, ಕಟ್ಟಾಗೋಯ್ತೆ. ಸರ್, ನನ್ನ ಹೆಸರು ಬಾಲು ಅಂತ. ನಾನೊಂದು ಸಮಸ್ಯೆನಲ್ಲಿದ್ದೀನಿ. ದಯವಿಟ್ಟು ಫೋನ್ ನ ಕೊಟ್ರೆ ನನ್ನ ಫ್ರೆಂಡ್ ಒಂದು ಮಿಸ್ ಕಾಲ್ ಹೊಡಿತೀನಿ. ತಗೊಳ್ಳಿ. ಥ್ಯಾಂಕ್ಸ್, ನೀವು ತುಂಬಾ ಒಳ್ಳೆಯವರು. ಕರೆನ್ಸಿ ಖಾಲಿ ಆಗಿದೆ, ರೀಚಾರ್ಜ್ ಮಾಡಿಸಿ. ಮಿಸ್ ಕಾಲ್ ಏನು ಕಾಲೇ ಮಾಡಿ, ನನ್ ನೋ ಪ್ರಾಬ್ಲಮ್. ಸರ್ ತಗೊಳ್ಳಿ, ಬರ್ಲಾ? ನಮ್ ಟೈಮ್ ಸರಿ ಇಲ್ಲ. ಸ್ತ್ರೀ ಶಕ್ತಿ ಮೇಡಮ್, ನೀವಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಹೋಗೋದಕ್ಕೆ ಒಂದು 200 ರೂಪೀಸ್ ಹೆಲ್ಪ್ ಮಾಡ್ತೀರಾ? ಬೆಳಗ್ಗೆಯಿಂದ ನಮ್ಗೆ ಗಿರಾಕಿ ಇಲ್ಲ, ನೀನಾದ್ರೂ ಬಾ ಮಾಮ. ಬಾಲು, ಬಾಲು, ಬಾಲು. ಮೇಡಮ್,